ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊಟ್ಟ ಮೊದಲನೆಯದಾಗಿ ನನ್ನ ಆರಾಧ್ಯ ದೈವತೆಯಾದ ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರ ದಿವ್ಯಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಪಾದ ಪದ್ಮಗಳಿಗೆ ದೀರ್ಘದಂಡ ಪ್ರಣಿಪಾತವನ್ನು ಮಾಡುತ್ತಾ, ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಆತ್ಮಜ್ಯೋತಿಗಳಿಗೂ ಶಿರಬಾಗಿ ನಮಸ್ಕಾರಗಳನ್ನು ಮಾಡುತ್ತಾ, ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೂ ದೀರ್ಘದಂಡ ದಂಡವತ ಪ್ರಣಾಮಗಳನ್ನು ಮಾಡುತ್ತಾ, ಅವರ ಸತ್ಶಿಷ್ಯರಾದ ಶ್ರೀ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೂ ನಮ್ಮ ಸತ್ಸಂಗದ ಎಲ್ಲ ಸದಸ್ಯರ ಪರವಾಗಿ ಅವರನ್ನು ಇಂದಿನ ಆಖ್ಯಾನಕ್ಕೆ ಅವರನ್ನು ಆಹ್ವಾನಿಸುತ್ತಾ, ಅವರು ಶ್ರೀ ಸಮರ್ಥ ರಾಮದಾಸರು ವಿರಚಿತ ಮನಾಚ ಬೋಧ ಅಥವಾ ಮನಾಚ ಶ್ಲೋಕ ಇದರ ಅರ್ಥ ಮತ್ತು ಅದರ ವಿವರಣೆಯನ್ನ ತಿಳಿಸ್ತಾ ಬಂದಿದ್ದಾರೆ. ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ, ಇಂದಿನ ಆಖ್ಯಾನವನ್ನು ತಾವು ಶುರು ಮಾಡಬೇಕು. ಸದ್ಗುರುನಾಥ್ ಮಹಾರಾಜ್ ಜೈ 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 ಗುರುದೇವ ದತ್ತ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर् साक्षात् परब्रह्म तस्मै श्री गुरुवे नमः. गुरुर् साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरु दास राजा राम महाराज की जय. सकल साधु संत महाराज की जय. जय जय रघुवीर समर्थ. सुखा सारिखे पूर्ण वैराग्य जानते वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್. ಕೋಮಲ ವಾಚಾ ಧೇರೆ ರಾಮ್, ವಿಮಲ ಕರಣಿ ಧೇರೆ ರಾಮ್, ಪ್ರಸಂಗ ಓಳಕಿ ಧೇರೆ ರಾಮ್, ಧೂರ್ತ ಕಳಾ ಮಜ ಧೇರೆ ರಾಮ್. ಕೋಮಲ ವಾಚಾ ಧೇರೆ ರಾಮ್, ವಿಮಲ ಕರಣಿ ಧೇರೆ ರಾಮ್, ಪ್ರಸಂಗ ಓಳಕಿ ಧೇರೆ ರಾಮ್, ಧೂರ್ತ ಕಳಾ ಮಜ ಧೇರೆ ರಾಮ್. हितकारक धीरे राम, जन सुख कारक धीरे राम, अंतर पारखी धीरे राम, बहुजन मैत्री धीरे राम. कोमल वाचा धीरे राम, विमल करणी धीरे राम, प्रसंग ओळखी धीरे राम, धूर्त कळा मज धीरे राम.
विद्या वैभव दे रे राम, उदासीनता दे रे राम, मागो नेने दे रे राम, दास मणे मज दे रे राम। कोमल वाचा दे रे राम, विमल करणे दे रे राम, प्रसंग ओळखी दे रे राम, धूर्त कळा मज दे रे राम, धूर्त कळा मज दे रे राम, धूर्त कळा मज दे रे राम। जय जय रघुवीर समर्थ। ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರುದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ದ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಅನಂತ ಪ್ರಣಾಮಗಳು. ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲಾ ಗುರು ಹಿರಿಯರಿಗೆ, ತಾಯಂದಿರಿಗೆ, ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ನಾವು ನೀವುಗಳೆಲ್ಲ ಇಂದು ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನ ಅತ್ಯಂತ ಶ್ರದ್ಧೆಯಿಂದ ಆಲಿಸೋಣ. ಮಹಾತ್ಮರು, ಸದ್ಗುರು ಸಮರ್ಥರು ನಿಮಗ ಏನು ಉಪದೇಶ ಮಾಡ್ಲಿಕ್ಕತ್ತಾರ ಅದನ್ನ ನಮ್ಮ ಅಂತಃಕರಣದಾಗ ಇಟ್ಟುಕೊಂಡು ಸದಾ ಅದೇ ಚಿಂತನದೊಳಗಿದ್ದು ಅವ್ರು ಹೇಳಿದ್ದನ್ನು ಮನನ ಮಾಡಿದ್ದನ್ನ ಜೀವನದೊಳಗೆ ಅಳವಡಿಸಿಕೊಂಡು ಸಮಾಧಾನದ ಒಂದು ಜೀವನ ನಮ್ಮದಾಗ್ಲಿ ಅಂತೇಳಿ ಅನವರತ ನಾವು ಸದ್ಗುರುನಾಥಗೆ ಬೇಡ್ಕೊತ ನಮ್ಮ ಜೀವನವನ್ನ ಸಾರ್ಥಕತೆ ಮಾಡಿಕೊಳ್ಳೋಣ. ಅಂತ ಸಾರ್ಥಕತೆ ಹಾದಿಯಲ್ಲಿ ಇದ್ದವರು ನೀವೆಲ್ಲ ನಿತ್ಯನೂ ಈ ಒಂದು ಸತ್ಸಂಗದೊಳಗೆ ಇಷ್ಟೊಂದು ನೀವು ಭಗವಂತನ ಭಕ್ತಿಗಾಗಿ ಭಗವಂತನ ಒಂದು ಗುಣಗಾನವನ್ನ ಆಲಿಸ್ಬೇಕಂತೇಳಿ ವಯಸ್ಸನ ಒಂದು ಮಿತಿಯನ್ನು ನೋಡ್ಲಾರ್ದ ನೀವೆಲ್ಲರೂ ಏನು ಇಷ್ಟೊಂದು ಉತ್ಸಾಹದಿಂದ ಉತ್ಸುಕತೆಯಿಂದ ಅಂತಹ ಒಂದು ತೀವ್ರತರವಾದಂತಹ ಮುಮುಕ್ಷತ್ವವನ್ನು ನೀವು ಪ್ರಾಪ್ತ ಮಾಡ್ಕೊಂಡು ಏನು ಈ ಒಂದು ಸಾಧಕಾವಸ್ಥೆಯೊಳಗಿನ ನೀವೆಲ್ಲರೂ ಏನು ಮುಂದುವರಿಲಿಕ್ಕತ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ದಂಡವತ ನಮಸ್ಕಾರಗಳು. ಬಹಳ ಏನಪ್ಪಾ ಅಂದ್ರ ಕೋಟಿಗೊಬ್ಬ ಶರಣ ಅಂತೇಳಿ ಈ ಕಡೆ ಶರಣರಂತಾರ. ಪಾಹೇ ನಿಶ್ಚಳಾಚ ವಿವೇಕ ಐಸಾ ಲಕ್ಷಾನ್ಮದೆ ಏಕ ಅಂತೇಳಿ ಸಮರ್ಥ ಹೇಳಿಕತ್ತಾರ. ಆ ನಿಶ್ಚಳ ಪರಬ್ರಹ್ಮನ ಬಗ್ಗೆ ಸದ್ಗುರುಗಳ ಸ್ವರೂಪವನ್ನ ಅರಿಯಲಿಕ್ಕೆ ಒಂದು ಉತ್ಸಾಹದಿಂದ ಮುಂದುವರಿಯುವಂತ ಸಾಧಕರು ಎಷ್ಟು ಮಂದಿ ಸಿಗ್ತಾರ ಅಂತಂದ್ರ ಲಕ್ಷಾನ್ಮದೆ ಏಕ ಅಂತೇಳಿ ಸಮರ್ಥರಂತಾರ. ಅಂದ್ರೆ ಇಷ್ಟು ವಿರಳವಾಗಿ ಸಿಗುವಂತ ಸಾಧಕರ ಗುಂಪಿನಾಗ ನಾವು ನೀವುಗಳು ಇದ್ದೇವಲ್ಲ, ಇದು ನಮ್ಮ ಮೇಲೆ ಸದ್ಗುರುನಾಥ ಮಾಡಿದಂತ ಸಂಪೂರ್ಣ ಕೃಪೆ ಅಂತ ನಾವು ತಿಳ್ಕೋಣ. ಯಾಕಂದ್ರ ಮನಸ್ಸು ಇಷ್ಟೊಂದು ಚಂಚಲದ, ಒಮ್ಮೆ ಅತಿಯಾಗಿ ಪರಮಾರ್ಥಕ್ಕೆ ಹಂಬಲ ಮಾಡ್ಕೋತದ, ಮತ್ತೊಮ್ಮೆ ಅತಿಯಾಗಿ ಪ್ರಪಂಚಕ್ಕೂ ಹಂಬಲ ಮಾಡ್ಕೋತದ. ಯಾವ ಕ್ಷಣದೊಳಗೆ ಇದು ನಮ್ಮಿಂದ ಸರಿದು ನಮ್ಮನ್ನ ಅಧೋಗತಿಗೆ ಒಯ್ಯುವ ಮಾರ್ಗದಾಗ ಒಯ್ತದ ಗೊತ್ತಿಲ್ಲ. ಅಂತ ಆ ಮನಸ್ಸಿನ ಮೇಲೆ ಒಂದು ಪ್ರಭುತ್ವ ಸಾಧಿಸಬೇಕಾಗಿತ್ತು ಅಂದ್ರ ನಾವಾಗಿ ಅದನ್ನ ಪ್ರಯತ್ನ ಮಾಡಿದ್ರೆ ಆಗುವುದಿಲ್ಲ. ನಾವು ನಮ್ಮ ಸದ್ಗುರುಗಳನ್ನ ಅನನ್ಯವಾಗಿ ನಂಬಿದೇವಂದ್ರ ಆ ಕಾರ್ಯವನ್ನ ಸದ್ಗುರುನಾಥ್ ನಮಗ ಸುಲಭವಾಗಿ ಮಾಡಿಕೊಡ್ತಾನ. ಅಂತ ಒಂದು ಕೃಪೆಗೆ ಪಾತ್ರ ಆದಂತವ್ರು ನಾವು ನೀವುಗಳೆಲ್ಲ. ಮೊದಲ ನಮ್ಮ ಒಂದು ಭಾಗ್ಯವನ್ನ ನೆನಿಬೇಕಂತಾರವ್ರು. ಸತ್ಸಂಗಗಳು ಸಿಗಬಹುದು ಕರೆ, ಸದ್ ವಿಚಾರವನ್ನ
ಆ ರೀತಿ ಒಂದು ಅನುಭಾವಿಗಳ ಮುಖದಿಂದ ಕೇಳುವಂತ ಒಂದು ಸ್ಥಿತಿ ಏನದಲ್ಲ, ಅಂತ ಒಂದು ಪರಿಸ್ಥಿತಿ ನಮಗ ಸಿಗಬೇಕಾಗಿತ್ತು, ಅಂತ ಒಂದು ಸಮಯ ನಮಗ ಲಾಭ ಆಗ್ಬೇಕಾಗಿತ್ತು ಅಂದ್ರೂ ಕೃಪಾ ಬೇಕು. ಇವತ್ತಿಂದು ದಿವಸ ನೋಡ್ರಿ, 3 ವರ್ಷ ಆದ್ಮೇಲೆ ಇವತ್ತದು ಪ್ರತೀತಿ ಆಗ್ಯದ ಅಂದಾಗ, ನಾವು ಮಾಡಿದ್ದು ಪ್ರತಿಯೊಂದು ದಿವಸ ಮಾಡಿದಂತ ಸತ್ಸಂಗ ಆಗ್ಲಿ, ಸದ್ಗುರುಗಳ ಒಂದು ಚಿಂತನ ಆಗ್ಲಿ, ಭಗವಂತನ ನಾಮ ಆಗ್ಲಿ, ಅವು ಪ್ರತಿಯೊಂದು ಡಿಪಾಸಿಟ್ ಹಾಕೋತ ಹೋಗ್ತಾವ ಅಂತಾರ. ಪ್ರತಿಯೊಂದು ಡಿಪಾಸಿಟ್ ಆಗ್ತಾವ. ಆಮೇಲೆ ಮೊದಲಿದ್ದ ನಮ್ಮ ಒಂದು ದೋಷಗಳೇನವಲ್ಲ, ಮಲಿನತಾ ಏನದಲ್ಲ, ಅವು ಪರಿಹಾರನೂ ಮಾಡ್ತಾವ. ಯಾವಾಗ ಪರಿಹಾರ ಮಾಡಿ ಸಂಪೂರ್ಣ ಏನಪ್ಪಾ ಅಂದ್ರೆ ಪವಿತ್ರವಾದಂತ ಹೃದಯ ನಮ್ಮದು ನಿರ್ಮಾಣ ಆಗ್ತಲ್ಲ, ಆವಾಗ ಅಘಟಿತ ಘಟನೆಗಳು ನಮಗ ಅನುಭವಕ್ಕೆ ಬರ್ತಾವ. ಇದು ಪರಮಾರ್ಥದ ಪ್ರಚೀತಿ ಅಂತಾರ. ಇದು ಪರಮಾರ್ಥದ. ಅದಕ್ಕೆ ಏನದ ಅಂದ್ರ, ನಮ್ಮ ಜೀವನವನ್ನ ಗುರುವಿನ ಒಂದು ಭಕ್ತಿಗಾಗಿ ನಾವು ತೇಯ್ಬೇಕಾಗ್ತದ ಅಂತಾರ. ಕೇವಲ ಮಾತಿನಿಂದ ಸದ್ಗುರುನಾಥ ಒಲಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಕೇವಲ ಏನಪ್ಪಾ ಅಂದ್ರೆ ಏನೇನೋ ನಾವು ಕಲ್ಪನೆಯಿಂದನೂ ಒಲಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಪ್ರಾಮಾಣಿಕವಾಗಿ ನಾವು ನಮ್ಮ ಸದ್ಗುರುಗಳಿಗೆ ನಾವು ಅನನ್ಯವಾಗಿ ಶರಣು ಹೋಗ್ಬೇಕಾಗ್ತದ. ಅದಕ್ಕಾಗಿ ನಿಸ್ಸಂಗತನ ನಮ್ಮಲ್ಲಿ ಪ್ರಾಪ್ತ ಆಗ್ಬೇಕಾಗ್ತದ. ನನ್ನ ಜೀವನದ ಧ್ಯೇಯನೇ ಸದ್ಗುರುನಾಥನ ಕೃಪೆ ಪಡೆಯುವುದ ಅನ್ನುವಂತ ಒಂದು ನಿಟ್ಟಿನೊಳಗೆ, ಅಂತ ಒಂದು ಸ್ಥಿತಿಯೊಳಗೆ ನಾವು ಇರ್ಬೇಕಾಗ್ತದ. ಹಂಗೆ ಇದ್ದವ್ರಿಗೆ ಇದು ಆಗ್ತಂತಾರ. ಏನ್ರಿ, ದೇವಾಚ ಸಖ್ಯತ್ವ ಕಾರಣೆ ಆಪುಲೆ ಸೌಖ್ಯ ಸೋಡೂನಿದೇನೆ ಅಂತ ಸಖ್ಯ ಭಕ್ತಿಯೊಳಗೆ ಸಮರ್ಥರಂತಾರ. ಆ ಸದ್ಗುರುನಾಥನನ್ನ ಒಲಗಿಸುವ ಸಂಬಂಧ ನಮ್ಮ ಸುಖವನ್ನು ನಾವು ಬಿಡಬೇಕಾಗ್ತಂತಾರ. ಆಪುಲೆ ಸೌಖ್ಯ ಸೋಡೂನಿದೇನೆ ಅನನ್ಯ ಭಾವೆ ಜೀವೆ ಪ್ರಾಣಿ ಶರೀರತೆ ಈ ವೇಚಾವೆ. ಇಷ್ಟೊಂದು ತಯಾರಿಲ್ಲ, ಇಷ್ಟೊಂದು ಅನನ್ಯತಾ ನಮ್ಮಂತಲ್ಲಿ ಬರಬೇಕಲ್ಲ. ಆ ಸದ್ಗುರುನಾಥನ ಕೃಪೆಗಾಗಿ ನನ್ನ ಜೀವನವನ್ನು ನಿವಾಳಿಸಿ ಒಗಿಲಿಕ್ಕೆ ಸಹಿತ ನಾನು ತಯಾರಿದ್ದೀನಿ ಅನ್ನುವಂತ ಒಂದು ಸ್ಥಿತಿ ಯಾವ ಶಿಷ್ಯಗೆ ಪ್ರಾಪ್ತ ಆಗ್ತದ, ಆ ಕ್ಷಣದೊಳಗ ಇವೆಲ್ಲಾ ಘಟನೆಗಳು ಸಹಜವಾಗಿ ಘಟಿಸಿ ಹೋಗಿಬಿಡ್ತಾವಂತ. ಏನ್ರಿ, ಇನ್ನು ಇಷ್ಟೇ ಯಾಕೆ, ಎಷ್ಟೊಂದು ಅದ್ರೊಳಗದ ಅಂದ್ರ ಸಮರ್ಥ ಹೇಳ್ತಾರ, ಗುರುನಾಥನ ಕೃಪಾ ಆತು ಅಂದ್ರ ನಿನಗ ಬರ್ಲಾರ್ದ ಭಾಷೆಗಳು ಸಹಿತ ಎಲ್ಲಾ ಬರ್ಲಿಕ್ಕೆ ಶುರು ಆಗ್ತಾವ. 56 ಭಾಷೆಗಳೆಲ್ಲ ತಿಳಿಲಿಕ್ಕೆ ಶುರು ಆಗ್ತಾವಂತಾರ. ಏನ್ರಿ, ಒಮ್ಮೆ ರಾಂಡೆ ಮಹಾರಾಜರು, ಭಾವುಸಾಹೇಬ್ ಮಹಾರಾಜರು ಗಾಡ್ಯಾಗ ಹೊಂಟಿದ್ರಂತ. ರಾಂಡೆ ಮಹಾರಾಜರು ಅಂದ್ರ ಭಾವುಸಾಹೇಬ್ ಮಹಾರಾಜರ ಶಿಷ್ಯರು. ನಮ್ಮ ಇಂಚಗಿರಿ ಸಂಪ್ರದಾಯದೊಳಗ ಅವರೊಂದು ಏನಪ್ಪಾ ಅಂದ್ರ ದೊಡ್ಡ ಜ್ಞಾನಿಗಳು, ಸಾಕಷ್ಟು ಗ್ರಂಥಗಳನ್ನ ಅವಲೋಕನ ಮಾಡಿದವರು. ಅಲಹಾಬಾದ್ ಯೂನಿವರ್ಸಿಟಿ ಒಳಗ ವೈಸ್ ಚಾನ್ಸಲರ್ ಅಂತೇಳಿ ಅವ್ರು ಕೆಲಸ ಮಾಡ್ತಿದ್ರು ಅವರು. ಏನ್ರಿ, ಅಂತ ಒಂದು, ಆಮೇಲೆ ಹೊರಗಿನ ದೇಶದ ಒಂದು ಅಥರ್ಗಳು ಏನಿದ್ದಾರ, ಅಂದ್ರ ಹೊರಗಿನ ದೇಶದ ಒಂದು ಪರಮಾರ್ಥವಾದಿಗಳೇನಿದ್ದಾರ, ಮಹಾತ್ಮರಿದ್ದಾರ, ಅವರೆಲ್ಲಾ ವಿಚಾರಗಳನ್ನ ಗ್ರಂಥಗಳನ್ನ ಅವ್ರು ಅವಲೋಕನ ಮಾಡಿದವರು. ಒಂದು ದಿವಸ ಭಾವುಸಾಹೇಬ್ ಮಹಾರಾಜ್ ಜೋಡಿ ಹೊಂಟಾಗ ರಾಂಡೆ ಮಹಾರಾಜರು ಒಂದು ಇಂಗ್ಲಿಷ್ ಹೊರಗಿನ ದೇಶದ ಒಂದು ತತ್ವ ಚಿಂತಕರ ಮಹಾತ್ಮರ ಗ್ರಂಥವನ್ನು ಓದಿ ಅದರ ಅರ್ಥ ಹೇಳ್ಬೇಕಂತ ಮಾಡಿದ್ರಂತ ಮಹಾರಾಜರಿಗೆ. ಯಾಕಂದ್ರ ಭಾವುಸಾಹೇಬ್ ಮಹಾರಾಜರ ಶಿಕ್ಷಣ ಬಹಳ ಕಡಿಮೆ, ಬಹಳ ಅಂದ್ರೆ 4ನೇತೆ ಅಥವಾ 7ನೇತೆ ಕಲ್ತಿರ್ಬೇಕಂತನ್ರಿ ಆಗಿನ ಇದ್ರಾಗ. ಅವ್ರಂದ್ರು, ನಮ್ಮ ಮಹಾರಾಜರಿಗೆ ಇದು ಹೆಂಗ್ ತಿಳ್ತದ, ಇದು ಹೊರಗಿನ ದೇಶದ ಭಾಷೆ ಇಂಗ್ಲಿಷ್ ಅದ, ಇದನ್ನ ತಿಳಿಸಿ ಹೇಳ್ಬೇಕು ಅಂದ ಕೂಡಲೇ ತಿಳಿಸಿ ಹೇಳ್ಬೇಕು ಅನ್ನೋದಕ್ಕೆ ಭಾವುಸಾಹೇಬ್ ಮಹಾರಾಜರು ಕೈ ಮಾಡಿದ್ರಂತ. ತಡಿ, ನಾ ಅದ್ರ ಅರ್ಥ ನಾ ಹೇಳ್ತನಂದ್ರಂತ. ಏನ್, ಅವ್ರು ಏನೋ ಒಂದು ಪ್ಯಾರ ಓದಿದ್ರಲ್ಲ, ಅದನ್ನ ಪೂರ್ಣ ತಾವು ಅದನ್ನ ಪೂರ್ಣ ಬಾಯ್ಪಟ್ ಅದ್ರ ಇದು ಅಂದು ಅದರ ಅರ್ಥ ಕನ್ನಡನ್ಯಾಗ ಹೇಳಿದ್ರಂತವ್ರು. ಹೇಳಿದಾಗ ರಾಂಡೆ ಮಹಾರಾಜರು ಅಂದ್ರು, ಹಿಂಗ್ಯಾಂಗ್ರಿ ಅಂತಂದ್ರ ಅವ್ರು. ಮಹಾರಾಜರು ಹಿಂಗ್ಯಾಂಗ, ಅಲ್ಲೋ ಹುಚ್ಚ, ಆತ್ಮಜ್ಞಾನಿ ಸದ್ಗುರುಗಳ ಒಂದು ಸ್ಥಿತಿ ಹೆಂಗಿರ್ತದ ಅಂದ್ರ, ಅವ್ರ ನಾಲ್ಗಿ ಮೇಲೆ ಸರಸ್ವತಿ ಕುಣದಾಡ್ತಿರ್ತಾಳಂತ. 56 ಭಾಷೆಗಳೆಲ್ಲ ಅವ್ರ ನಾಲ್ಗಿ ಮೇಲೆ ಕುಣದಾಡ್ತಾವ. ಎಷ್ಟೊಂದದ ಅಂದ್ರ, ನೀ ಬೇಕಾದ್ರೆ ಈ ಗಾಡಿ ಆಚೆ ಕಡೆ ನಿಂತ ನೀ ಏನ್ ಮಾತಾಡ್ತೀನಿ, ನೀ ಇದು ಹೇಳು, ನಾ ಈ ಕಡೆ ನಿಂತ ನಿಂದೆಲ್ಲ ಮನಸ್ಸಿನಂದ ಹೇಳ್ತೇನೆ ಅಂತ. ಅಂದ್ರ ಇಷ್ಟೊಂದು ಸಾಮರ್ಥ್ಯ ಸದ್ಗುರುನಾಥನ ಅಂತಿಲ್ಲದ. ಇವನ ಗುರುನಾಥ ತೋರಿಸ್ಲಿಕ್ಕೆ ಹೋಗುದಿಲ್ಲ. ಅವ ಹೆಂಗಿರ್ತಾನಂದ್ರ ನಮಗತ್ತನೇ ಇರ್ತಾನ, ನಮಗತ್ತನೇ ಅರಿವಿ ಹಾಕೊಂಡಿರ್ತಾನ,
ನಮಗತನೆ ವ್ಯವಹಾರ ಮಾಡ್ತಾನಂತ ಅನಿಸ್ತದ. ಆದ್ರ ಜನಿ ಅಸೋನಿ ಆಪಣ ಜನ ವೇಗಳ. ನಮ್ಮ ಜೊತೆ ಇದ್ರು ಸಹಿತ ಅವ್ರ ಚಿತ್ತ ಏನಿರ್ತದಲ್ಲ ಅದು ನಾಮದೊಳಗ ಅವ್ರ ಜನರಿಂದ ಬೇರೆ ಆಗೇ ಇರ್ತಾರ. ಇದು ಸದ್ಗುರುನಾಥನ ಲಕ್ಷಣ. ಅದಕ್ಕ ಗುರುನಾಥನ ಒಂದು ನಿಜವಾದ ಸ್ಥಿತಿಯನ್ನ ಅರಿಬೇಕಾದ್ರೂ ಸಹಿತ ಅದಕ್ಕೊಂದು ದೊಡ್ಡ ಪಾತ್ರತೆ ಬೇಕಾಗ್ತಂತ. ಇರ್ಲಿಕ್ಕಂದ್ರ ಬರೇ ಹೆಂಗ ಆಗ್ಬಿಡ್ತಂದ್ರೆ ಮ್ಯಾಲಿನ ವೇಷಭೂಷಣ ನೋಡಿ ಎಷ್ಟೋ ಮಂದಿ ಮಳ್ಳ ಆಗ್ಬಿಡ್ತಾರ. ಕ್ಯಾವಿ ಹಾಕಿರ್ಬೇಕು, ದಾಡಿ ಬಿಟ್ಟಿರ್ಬೇಕು, ಏನೇನೋ ಅವ್ರ ಲಕ್ಷಣಗಳವಲ್ಲ, ಅಂತ ಲಕ್ಷಣ ನೋಡಿ ಇವ್ರು ಭಾರಿ ಇರ್ಬೇಕಪ್ಪ ಅಂತೇಳಿ ಅವ್ರ ಬೆನ್ನ ಹತ್ಕೊತ್ತು ಹೋಗ್ಬಿಡ್ತಾರ. ನಿಜವಾಗಿಯೂ ವಾಸ್ತವಿಕವಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನ ಗುರುಸಿ ಹಿಡಿಬೇಕಾದ್ರೂ ಸಹಿತ ಎಷ್ಟೋ ಜನ್ಮದ ಪುಣ್ಯ ನಿಮಗ ಇರ್ಬೇಕಾಗ್ತದೆ. ನಮ್ಮಲ್ಲಿ ಎಷ್ಟೋ ಜನ್ಮದ ಪುಣ್ಯ ಇರ್ಬೇಕಾಗ್ತದ. ಅಂದಾಗ ಮಾತ್ರ ನನ್ನ ಗುರು ಮನುಷ್ಯನಲ್ಲ, ಇವ ಸಾಕ್ಷಾತ್ ನಿರಾಕಾರ ನಿರ್ಗುಣ ಪರಬ್ರಹ್ಮ, ನನ್ನ ಉದ್ಧಾರಕ್ಕಾಗಿ ಅವತಾರ ತೊಟ್ಟುಕೊಂಡು ಬಂದಂತಹ ಈ ಮಹಾನುಭಾವ ಇವು ನನಗಾಗಿಯೇ ಬಂದಾನ ನನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ತಿಳ್ಕೊಳ್ಳಂತ ಒಂದು ಸ್ಥಿತಿ ಆ ಶಿಷ್ಯನಂತಲೂ ಪ್ರಾಪ್ತ ಆಗ್ಬೇಕಾಗಿದ್ರು ಸಹಿತ ಅಷ್ಟೊಂದು ಸಾಧನ, ಅಷ್ಟೊಂದು ಜನ್ಮದ ಪುಣ್ಯದ ಸಂಗ್ರಹ ಅವನಂತಲ್ಲಿದ್ರೆ ಮಾತ್ರ ಆಗ್ತದೆ. ಇಷ್ಟೆಲ್ಲಾ ಏನಪ್ಪಾ ಅಂದ್ರ ಕೂಡಿ ನಿಮಗ ಬಂದಾವ ಅಂದ್ರ ನಮ್ಮ ಭಾಗ್ಯ ಹೆಂಗಿರ್ಬೇಕು ಹೇಳ್ರಿ ನೀವು. ಏನ್ ಅಂತಾದ್ರೊಳಗೂ ಸಹಿತ ಮತ್ತ ನಮಗ್ ಸಮರ್ಥರು ಉಪದೇಶ ಮಾಡ್ಲಿಕ್ಕತ್ತಾರ. ಇವತ್ತಿನ ದಿವಸ ಮರಾಠಿ ಶ್ಲೋಕದ 91 ಮತ್ತು 92 ಈ 2 ಶ್ಲೋಕಗಳನ್ನ ನಾವು ನೋಡ್ಲಿಕ್ಕಾಗಿ ಸಮರ್ಥರು ಈಗಾಗಲೇ 85ನೇ ಶ್ಲೋಕದಿಂದ ರಾಮನಾಮದ ಬಗ್ಗೆ ಸಾಕಷ್ಟು ಮಹತ್ವದ ಬಗ್ಗೆ ಹೇಳ್ಯಾರ. ಇಷ್ಟೇ ಯಾಕ ಈ 90 ಶ್ಲೋಕನಾಗೂ ಸಹಿತ ಅಲ್ಲೆಲ್ಲಿ ರಾಮನಾಮದ ಮಹಿಮೆಯನ್ನು, ನಾಮಸ್ಮರಣೆ ಮಹಿಮೆಯನ್ನು ಹೇಳ್ಕೊತಾನೆ ಬಂದಾರ. ಆದ್ರೂ ಸಹಿತ ಇವತ್ತು ಅವ್ರು ಹೇಳುವಂತ ಮಾತನ್ನ ನಾವು ನೋಡಿದೇವಂದ್ರ ಈ 91ನೇ ಶ್ಲೋಕದೊಳಗ ಒಂದ್ ರೀತಿ ಅಗಾಧ ಅನಿಸ್ತದ, ವಿಚಿತ್ರ ಅನಿಸ್ತದ. ಅದ್ರ ಜೊತೆ ಎಷ್ಟು ಸೂಕ್ಷ್ಮವಾದಂತಹ ಒಂದು ಸಂವೇದನ ಅವ್ರಂತಲ್ಲಿ ಇರ್ತದ. ಎಂಥ ಒಂದು ಶಿಷ್ಯರನ್ನು ಉದ್ಧಾರ ಮಾಡೋ ಕಳಕಳಿ ಇರ್ತದ ಅನ್ನುವಂಥದ್ದು ನಮಗ ಅನುಭವಕ್ಕೆ ಬರ್ತದ. ಅಂತ ಈ 91ನೇ ಶ್ಲೋಕನಾಗ ಅವ್ರು ಏನ್ ಹೇಳ್ತಾರ ಅನ್ನೋದು ನಾನು ನಿಮ್ಮೆಲ್ಲರ ಮುಂದ ಅಂದು ಅದ್ರ ವಿವರಣೆ ಮಾಡ್ಲಿಕ್ಕೆ ಗುರುನಾಥ್ ಏನು ನುಡಿಸ್ತಾನ ಅದನ್ನ ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಏನಂತ 91ನೇ ಶ್ಲೋಕದೊಳಗ ಮರಾಠಿ ಶ್ಲೋಕನಾಗ ಏನ್ ಹೇಳ್ತಾರಂದ್ರ, ಶ್ರೀರಾಮ ಸಮರ್ಥ ಶ್ರೀರಾಮ್ ನಕೋ ವೀಟಮಾನೋ ರಘುನಾಯಕಾಚ ಅತಿ ಆದರೆ ಬೋಲಿಜೆ ರಾಮ ವಾಚ ನವೇಚೆ ಮುಖಿ ಸಾಂಪಡೆ ರೇ ಪುಕಾಚ ಕರಿ ಘೋಷ ತ್ಯಾ ಜಾನಕಿ ವಲ್ಲಭಾಚ. ಜಯ ಜಯ ರಘುವೀರ ಸಮರ್ಥ. ನಕೋ ವಿಟಮಾನು ರಘುನಾಯಕಾಚ ಅತಿ ಆದರೆ ಬೋಲಿಜೆ ರಾಮವಾಚ ನವೇಚೆ ಮುಖಿ ಸಾಪಡೆ ರೇ ಪುಕಾಚ ಕರಿ ಘೋಷತ್ಯ ಜಾನಕಿ ವಲ್ಲಭಾಚ. ಇದರ ಅರ್ಥ ಸಾಮಾನ್ಯವಾಗಿ ಏನದಪ್ಪ ಅಂದ್ರ, ಭಗವಂತನ ಭಕ್ತಿಯ ಬಗ್ಗೆ ಅಥವಾ ನಾಮದ ಬಗ್ಗೆ ಬೇಜಾರು ಪಟ್ಟುಕೊಳ್ಳಬೇಡ. ಏನ್ ಹೇಳ್ತಾರವರು, ಭಗವಂತನ ಭಕ್ತಿಯ ಬಗ್ಗೆ ನಾಮದ ಸ್ಮರಣೆಯ ಬಗ್ಗೆ ನೀನು ಬೇಜಾರು ಪಟ್ಟುಕೊಳ್ಳಬೇಡ. ಅದರ ಪೂರ್ವಕ ನಾಮ ಸ್ಮರಿಸು. ಪುಕ್ಕಟೆಯಾಗಿ ದೊರೆತ ಈ ನಾಮಸ್ಮರಣೆಗೆ ನಿನ್ನದೇನೂ ಖರ್ಚಾಗುವುದಿಲ್ಲವಲ್ಲ ಅಂದಾಗ ಆ ಜಾನಕಿನಾಥನ ನಾಮವನ್ನು ಆನಂದದಿಂದ ಗರ್ಜಿಸು ಅಂತೇಳಿ ಈ ಶ್ಲೋಕದ ಅರ್ಥದ. ಈ ಶ್ಲೋಕದ ಅರ್ಥ. ಇನ್ನ ಇದ್ರ ವಿವರಣೆಯನ್ನ ಹಿಂದಾಗಡೆ ನೋಡೋಣ. 92ನೇ ಶ್ಲೋಕದೊಳಗೆ ಏನ್ ಹೇಳ್ತಾರಂದ್ರ, ಶ್ರೀರಾಮ ಸಮರ್ಥ ಅತಿ ಆದರೆ ಸರ್ವಹಿ ನಾಮ ಘೋಷೆ ಗಿರಿ ಕಂದರಿ ಜಾಯಿ ಜೆ ದೂರಿ ದೋಷೆ ಹರಿತಿಷ್ಠತು ತೋಷಲಾ ನಾಮ ಘೋಷೆ ವಿಶೇಷೇ ಹರಾಮಾನಸಿ ರಾಮ ಪೀಸೆ. ಜಯ ಜಯ ರಘುವೀರ ಸಮರ್ಥ. ಅತಿಯಾದರೆ ಸರ್ವಹಿ ನಾಮ ಘೋಷೆ ಗಿರಿ ಕಂದರಿ ಜಾಯಿಜೆ ದೂರಿ ದೋಷೆ
ಹರಿತಿಷ್ಠತು ತೋಷಲ ನಾಮ ಘೋಷೆ ವಿಶೇಷೆ ಹರ ಮಾನಸಿ ರಾಮಪೀಸೆ. ಇದರ ಒಂದು ಸಾಮಾನ್ಯ ಅರ್ಥ ಏನಂದ್ರ, ಅತಿ ಆದರದಿಂದ ನಾಮಘೋಷ ಮಾಡಿದರೆ ಎಲ್ಲ ದೋಷಗಳು ದೂರ ದೂರ ಗಿರಿ ಕಂದರಗಳಲ್ಲಿ ಹೋಗಿಬಿಡುತ್ತವೆ. ಪರಮಾತ್ಮನು ನಾಮಘೋಷದಿಂದ ಸಂತುಷ್ಟನಾಗಿ ನಿಂತು ಬಿಡುತ್ತಾನೆ. ಶಂಕರನ ಮನದಲ್ಲಿ ನಾಮದ ಆಸಕ್ತಿ ವಿಶೇಷವಾಗಿರುವುದು. ಶ್ರೀರಾಮ್. ಇದು ಈ 2 ಶ್ಲೋಕದ ಒಂದು ಸಾಮಾನ್ಯ ಅರ್ಥ. ಈಗ ನೀವುಗಳೆಲ್ಲ 91ನೇ ಶ್ಲೋಕದ ಕಡೆ ನಾವು ನೋಡಿದಾಗ ಸಮರ್ಥರಿಗೆ ಏನು ಒಂದು ನಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥ ಆಗ್ಯದ ಅನ್ಸಿದ್. ನಮ್ಮ ಮನಸ್ಥಿತಿ ಈ ಈ ನಮ್ಮ ಒಂದು ಪ್ರಪಂಚ ಹಿಡ್ಕೊಂಡು ಪಾರಮಾರ್ಥ ಮಾಡುವಂತಹ ಏನು ನಾವು ಜೀವಿಗಳಿದ್ದೇವಲ್ಲ, ನಾವೇನು ಒಂದು ಭಕ್ತಿ ಮಾರ್ಗದೊಳಗೆ ನಡೆಯೋರಿದ್ದೇವಲ್ಲ, ಪರಮಾರ್ಥ ಹಿಡ್ಕೊಂಡು ನಾವು ಪ್ರಪಂಚ ಮಾಡ್ಲಿಕ್ಕತ್ತೇವ್. ಅದು ಸರಳವಾದ ಅಂತಾರವ್ರು. ಯಾಕಂದ್ರ ಪ್ರಪಂಚ ಹಿಡ್ಕೊಂಡು ನಾವು ಪರಮಾರ್ಥ ಮಾಡುವಷ್ಟು ಸರಳ, ಪ್ರಪಂಚ ತ್ಯಾಗ ಮಾಡೋದ್ರಾಗ ಅಷ್ಟೇನು ಸರಳ ಇಲ್ಲ ಅಂತಾರ. ಏನ ಅದಕ್ಕೆ ಅವ್ರಂದ್ರು, ಆದಿ ಪ್ರಪಂಚಕರಾವ ನೇಟಕ, ನೀವು ಪ್ರಪಂಚ ಮೊದಲು ಚಂದಗೆ ಮಾಡ್ರಿ, ಮಗ ಘ್ಯಾವೆ ಪರಮಾರ್ಥ ವಿವೇಕ, ಏತೆ ಆಳಸ ಕರುನಕ ವಿವೇಕಿ ಹೋ. ವಿವೇಕ ಉಳ್ಳಂತಹ ಏನು ನೀವು ಸಾಧಕರಿದ್ದಿರಲ್ಲ, ಮೊದಲು ಪ್ರಪಂಚ ಚಂದಗೆ ಮಾಡ್ರಿ, ಅದರ ಜೊತೆ ವಿವೇಕದಿಂದ ನೀವು ಪರಮಾರ್ಥವನ್ನು ನೋಡ್ರಿ. ಇದ್ರಾಗ ನೀವು ಆಲಸ್ತನ ಮಾಡಬೇಡ್ರಿ. ನಿಮಗೆ ಅಕಸ್ಮಾತ್ ಹಂಗ ಅನಿಸಿತ್ತು ಅಂದ್ರ ಪ್ರಪಂಚ ಬಿಟ್ಟಾಗೆ ಸದ್ಗತಿ ಆಗ್ತದ. ಪ್ರಪಂಚ ಬಿಟ್ಟು ನಾವು ಅಡವಿಗೆ ಹೋದಾಗಿನ ನಮಗೆ ಭಗವಂತನ ರಾಮನ ಸಾಕ್ಷಾತ್ಕಾರ ಆಗ್ತದಂತ ಅನ್ಸಿದ್ರ, ಅದಕ್ಕೆ ಅವ್ರಂತಾರ, ಪ್ರಪಂಚ ಸಾಂಡೂನ ಪರಮಾರ್ಥ ಕೇಲ. ನೀವು ಪ್ರಪಂಚ ಬಿಟ್ಟು ಹೋಗಿ ಪರಮಾರ್ಥ ಮಾಡಿದ್ರ ಅನ್ನ ಮಿಳೇನ ಕಾಯೇಲ, ತಿನ್ಲಿಕ್ಕೆ ಊಟ ಸೈ ಸಿಗುದಿಲ್ಲ. ನೀವು ಪರಿಸ್ಥಿತಿ ಅಷ್ಟು ಕೆಟ್ಟದ. ಏನು ಅಂತದ್ರೊಳಗೆ ಮನೆಯಾಗ ಎಷ್ಟು ಸತಿಪತಿಗಳಿಬ್ಬರು ಭಕ್ತಿವಂತರಿದ್ದಾಗ, ಆ ಮನೆಯೊಳಗ ಎಲ್ಲಾ ರೀತಿಯ ಅನುಕೂಲ ನಮಗಿದ್ದಾಗ, ಮತ್ತ ನೀವು ಪರಮಾರ್ಥ ಮಾಡ್ಲಿಕ್ಕೆ ನೀವು ಪ್ರಪಂಚ ಬಿಡ್ಲಿಕ್ಕೆ ಯಾಕೆ ಹೋಗ್ತೀರಿ? ಪ್ರಪಂಚದೊಳಗೆ ಇದ್ದೇ ಮಾಡ್ರಿ, ಆದ್ರೂ ಸಹಿತ ನೀವು ಎಚ್ಚರದಾಗಿರ್ಬೇಕು ಅಂತ ನೋಡ್ರಿ ಸಮರ್ಥರು ಇವತ್ತಿನ ಶ್ಲೋಕದಾಗ. ಅದಕ್ಕೆ ಅವ್ರಂದ್ರು, ನಕೋ ವೀಟ ಮಾನೋ ರಘುನಾಯಕಾಚ. ಆ ರಘುನಾಯಕ ಅಂದ್ರ ಸದ್ಗುರುನಾಥ ನೀಡಿದಂತ ನಾಮಸ್ಮರಣೆ ಬಗ್ಗೆ ವೀಟ ಅಂದ್ರ ಅಲಕ್ಷಿತನ, ಅನಾದರತನ ಮಾಡ್ಲಿಕ್ಕೆ ಹೋಗ್ಬೇಡ ಅಂತಾರವ್ರು. ಏನ್ರಿ ಅಂದ್ರ ಅನಾದರತನ ಬಂದೇ ಬರ್ತಾ ಅಂತಾರವ್ರು. ಒಂದ್ ಸ್ವಲ್ಪ ನೀವು ಇದ್ರಾಗ ಸಡ್ಲಿ ಬಿಟ್ರಂದ್ರ ಮನಸ್ಸಿಂದು, ಆ ಮನಸ್ಸು ಏನ್ ಮಾಡಿಬಿಡ್ತದ, ಪ್ರಪಂಚಕ್ಕೆ ಹೆಚ್ಚು ಸಮಯ ಕಳಿಬೇಕಂತ ಅನಿಸ್ತದ, ಪರಮಾರ್ಥಕ್ಕಾಗಿ ಮಾಡಿದ್ರ ಆತಳು ಅಂತೇಳಿ ಅದೊಂದು ರೀತಿ ಅನಾದರ ನಮ್ಮಂತಲ್ಲಿ ಬರ್ತದ. ಏನು ಇದು ಖರೆ ಅಂದ್ರೆ ನಮಗ್ ಬರಬಾರ್ದು. ಅದು ಇಷ್ಟು ಸತ್ಸಂಗ ಮಾಡೋರು ನಮಗ್ ಬರಬಾರ್ದು, ಆದ್ರೂ ಬರ್ತದ ಅಂತೇಳಿ ಸಮರ್ಥರಿಗೆ ಗೊತ್ತದ. ಏನ ಯಾಕಂದ್ರ ಇಷ್ಟು ಸರಳೇನ ಭಗವಂತನ ಒಲಸುಗಳು ಸರಳ ಅಂತೂ ಇಲ್ಲೇ ಇಲ್ಲ. ಅದು ಆಕ್ಚುಲಿ ನಿಜವಾಗಿಯೂ ಸರಳ ಅಂತೂ ಇಲ್ಲೇ ಇಲ್ಲ. ಮತ್ತ ಅಂತ ಹೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಕೇವಲ 12ನೇ ವರ್ಷನಾಗ ಹೋಗಿ ಅಲ್ಲಿ ನಾಸಿಕದೊಳಗ ಒಂದು ಗವಿ ಒಳಗಿದ್ರಂತ ನೋಡಿ. ಗವಿ ಒಳಗಿದ್ದ ಅದೇನಂತಲ್ಲ, ಅಗದಿ ತಿಂದು ಉಂಡು ಉಣ್ಣುವಂತ ಜೀವ 12ನೇ ವರ್ಷಕ್ಕ ದಷ್ಟಪುಷ್ಟ ವ್ಯಕ್ತಿತ್ವ ಇದ್ದಂತ ಸಮರ್ಥರು ನಾಸಿಕದಾಗ ಹೋಗಿ 5 ಮನಿ ಬೇಡ್ಕೊಂಡು ಬಂದು ಅದನ್ನೆಲ್ಲ ತೊಳೆದು ಅದನ್ನ ನಿಸ್ಸಾರ ಮಾಡಿ ನಾಲಿಗೆಗೆ ಯಾವ ರುಚಿ ಹತ್ಲಾರ್ದಂಗ್ ತಿಂತಾರ ಅಂದ್ರ ಎಷ್ಟು ನಿಷ್ಠುರದಿಂದ ಅವ್ರು ಮಾಡಿರ್ಬೇಕು. ಅಷ್ಟು ನಿಷ್ಠುರದಿಂದ ಮಾಡಿದ್ರು ಅಂತೇಳಿ ಸಮರ್ಥರಿಗೆ ಆ 12 ವರ್ಷನಾಗ 3 ಸರಿ ರಾಮದೇವರ ಸಾಕ್ಷಾತ್ಕಾರ ಆತು. ಏನ್ರಿ ಮತ್ತ ಅಷ್ಟು ಒಂದು ಕಠಿಣ ನಿಷ್ಠುರತನ ನಮ್ಮಲ್ಲಿ ಬರ್ಬೇಕಲ್ಲ. ಸಮರ್ಥರ ದೇಹ ಬಿಡುವತ್ನ್ಯಾಗ ರಾಮ ಪ್ರತ್ಯಕ್ಷ ಆದಂತ್ರಿ. ಅಂದ ಕೂಡಲೇ ಸಮರ್ಥರಂದ್ರು, ನೋಡಪ್ಪ ಇನ್ನು ಇವ್ರು ನೀನೇ ಇದು ಮಾಡ್ಬೇಕು, ನೀ ಎಷ್ಟು ಕಲ್ಯಾಣಕರಿ ರಾಮರಾಯ ಅಂತೇಳಿ ಒಂದು ಪದ, ಕೊನೆ ಒಂದು ಪದ ನೀವು ಕೇಳಿರ್ಬೇಕಂತ ನಾನು ಅಂದನದ್ರ. ಅವಾಗ ಅವ್ರು ಅಂದ್ರು, ಕಲ್ಯಾಣಕರಿ ರಾಮರಾಯ ರಾಮರಾಯ ಕಲ್ಯಾಣಕರಿ ರಾಮರಾಯ, ಜನಹಿತ ವಿವರಿ ಜನಹಿತ ವಿವರಿ ಜನಹಿತ ವಿವರಿ,
ಕಲ್ಯಾಣ ಕರಿ ರಾಮರಾಯ, ರಾಮರಾಯ ಕಲ್ಯಾಣ ಕರಿ ರಾಮರಾಯ. अपराधी जना चुकतची गेले, चुकतची गेले. अपराधी जना ಚುಕತಚ್ಚಿ ಗೇಲೆ, ಚುಕತಚ್ಚಿ ಗೇಲೆ. ಇವ್ರೇನಿದ್ದಾರಲ್ಲ, ಇವ್ರು ಮತ್ತ ಹಂಗ ತಪ್ಕೋತಾರ ಹೊಂಟಾರ. ಮತ್ತ ನಾ ಏನ ನೀ ಹೇಳಿದ್ರ ಆ ಪ್ರಕಾರ ಅಂತೂ ಪ್ರಯತ್ನ ಮಾಡೀನಿ. ಏನ್ ಈಗ ಅವ್ರ ನಿನ್ನ ಕೈಯಾಗೆ ಕೊಡ್ತೀನಿ, ನನಗೆ ನೀಗ್ಲಾರ್ದ ಮಾತಪ್ಪ, ಇನ್ನು ನೀನೇ ಉದ್ಧಾರ ಮಾಡು ಅಂತ ಹೇಳಿ ಆ ಪದ ಅದ ಅದು. ಅದಕ್ಕೆ ನನಗೆ ತಳಮಳ ಆಗ್ಲಿಕ್ಕೆ, ತಳಮಳ ತಳಮಳ ಹೋತಚಿ ಆಹೇ, ಹೋತಚಿ ಆಹೇ. हे जन हाती धरी दयाळा, कल्याण करी रामराय, ರಾಮರಾಯ ಕಲ್ಯಾಣ್. ಹಿಂಗ ರಾಮಗ ಬೆಡ್ಕೋತ್ನ್ಯಾಗ ಅವ್ರಂತಾರ, ಮತ್ತಂತಾರ ನೋಡಪ್ಪ ರಾಮ ಅಂತಾರಂತ, ನೋಡಪ್ಪ ರಾಮದಾಸ ನಿನ್ನಂಗ 12 ವರ್ಷ ಯಾರು ನಾಮಸ್ಮರಣೆ 13 ಕೋಟಿ ಮಾಡ್ತಾರಲ್ಲ, ಅಂಥವ್ನ ಕೈಲಿ ನಾ ಮತ್ತೆ ಜಗತ್ತಿನ ಕಲ್ಯಾಣದ ಕಾರ್ಯ ಮಾಡಿಸ್ಕೋತೀನಿ ಅಂತಂದ್ರ. ಅಂದ ಕೂಡಲೇ ಸಮರ್ಥರಂದ್ರಂತ, ಭಗವಂತ ನನ್ನಂಗ ಕಠಿಣ ತಪಸ್ ಮಾಡೋದು ಈ ಸದ್ಯದ ಪರಿಸ್ಥಿತಿ ಒಳಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಂತ. ಏನ್ ಯಾಕಂದ್ರ ಅದೇನ ಅಂದಟ್ ಸಳಿಲ್ಲ, ಅದೇನ್ ನನ್ನಂಗ ಮಾಡೋದು ನನ್ನ ದೃಷ್ಟಿಯೊಳಗಂತೂ ಈಗ ಸಾಧ್ಯ ಇಲ್ಲ. ಅದಕ್ಕೆ ನೀ ಏನದೇ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಕೊಟ್ಟರೆ ಅಂತ ಅವ್ರು ತಯಾರು ಮಾಡ್ಕೊ ಅಂದ ಕೂಡಲೇ, ಹಂಗಾರ ನೀ ಹೇಳ್ತಿ ಅಂದ್ರ ಅವ್ರು ಯಾವಾಗ ಹಗಲ ರಾತ್ರಿ ಮನ್ಯಾಗೆ ಇರ್ಲಿ, ಎಲ್ಲೇ ಇರಲಿ, ಒಟ್ಟ 13 ಕೋಟಿ ನಾಮಸ್ಮರಣೆ ಅವ್ರು ಮಾಡಿದ್ರಂದ್ರ ಅವರಿಂದ ಒಂದು ಭಕ್ತಿ ಕಾರ್ಯ ಮಾಡಿಸ್ಕೋತೀನಿ ಅಂತೇಳಿ ಕನ್ಫ್ಯೂಷನ್ ಕೊಟ್ಟಂತ ರಾಮಪ್ರಭು. ಹಂಗ ಸದ್ಯದ ಪರಿಸ್ಥಿತಿ ಒಳಗ ನಾವೆಲ್ಲ ಒಂದೇ ರೀತಿ ಪರಮಾರ್ಥದ ಬಗ್ಗೆ ಅಷ್ಟೊಂದು ಉತ್ಸಾಹ ಇಟ್ಕೊಂಡು ಪ್ರೀತಿ ಇಟ್ಕೊಂಡು ಇರುವುದು ಅಷ್ಟೇ ಸಳಿಲ್ಲ. ಈಗಿನ ಮೀಡಿಯಾಗಳಾಗ್ಲಿ, ಈಗಿನ ಜನರ ಭಾವನೆಗಳಾಗ್ಲಿ, ಈಗ ನಮಗ್ ಪ್ರಾಪಂಚಿಕ ಜನರು ಸಿಕ್ಕಾಗ ಅವ್ರಿಗೆ ನಮಗೆ ಇರುವಂತ ಅವ್ರ ಮಾತುಗಳಾಗ್ಲಿ, ಅವೆಲ್ಲಾನು ಏನಾಗ್ಬಿಡ್ತಾವ ಅಂದ್ರೆ ನಮ್ಮನ್ನ ಒಂದ್ ಕ್ಷಣದಾಗ ವಿಚಲಿತನ ಮಾಡ್ಕೊತ ಹೋಗ್ತಿರ್ತಾವ. ಅವಾಗ ಅನಿಸ್ತದ, ಮೊದಲ ದಿವ್ಸಕ್ಕೆ 4 ತಾಸು ಧ್ಯಾನ ಮಾಡ್ತಿದ್ದೇವ ಅಂದ್ರ ಒಮ್ಮೆ ಅನಿಸ್ತದ, ಇಲ್ಲ ಇವತ್ತು ಅವ್ರ ಲಗ್ನದ ಮನ್ಯಾಗ ಅಲ್ಲಿ ಲಗ್ನಕ್ಕೆ ಹೋಗ್ಬೇಕಾಗ್ಯದ, ಇವತ್ತೊಂದ್ ದಿವ್ಸ ಬಿಡ್ನಳ ಅಂತ ಹೇಳಿ ಬಿಟ್ಟು ಬಿಡ್ತದ. ಅಂದ್ರ ಅಲ್ಲಿ ಅನಾದರ ಲಗ್ನಕ್ಕೆ ಮಹತ್ವ ಕೊಡೋದಾಗ್ತದ, ಕುಬಸಕ್ಕೆ ಮಹತ್ವ ಕೊಡೋದಾಗ್ತದ, ಪ್ರಪಂಚದ ಕಾರ್ಯಗಳಿಗೆ ಮಹತ್ವ ಕೊಡೋದಾಗ್ತದ. ಒಂದು ಸಂಕಲ್ಪ ಮಾಡಿರ್ತೀವಲ್ಲ, ಆ ಸಂಕಲ್ಪದಾಗ ಸಡಿಲತಾ ಬರ್ತದ. ಅದು ಬರಬಾರ್ದು ಅಂತ ಅವ್ರಂದ್ರು. ನಕೋ ವೀಟಮಾನು ರಘುನಾಯಕಾಚ. ಆ ರಾಮನಾಮದ ಬಗ್ಗೆ, ಆ ಭಗವಂತನ ಬಗ್ಗೆ, ಆ ಸದ್ಗುರುನಾಥನ ಬಗ್ಗೆ ನೀನು ಅನಾದರಣ ಮಾಡ್ಬೇಕು ಹೋಗ್ಬೇಡ ಅಂತ ಅವ್ರು. ಏನು ಯಾಕಂದ್ರ ಒಂದೊಂದು ಕ್ಷಣದ ಲಾಭವನ್ನು ಅವರಿಂದ ನೀ ತಗೋ. ಅವರು ಕೃಪೆಗಾಗಿ ಪ್ರತಿಯೊಂದು ಕ್ಷಣವನ್ನು ಸದ್ಗುರುನಾಥನ ಸೇವೆಗಾಗಿ ನೀನು ಸವಸು. ಒಂದೇ ಕ್ಷಣ ನೀ ಅಲ್ಲಿಂದ ತಪ್ಪಿತು ಅಂದ್ರ ಪೂರ್ಣ ಮತ್ತ 184 ಯೋನಿಯೊಳಗೆ ಹೋಗ್ಬೇಕಾಗ್ತದ. ಅದಕ್ಕ ಸಮರ್ಥರಂದ್ರು, ಈ ಮಂದಿ ಹಿಂಗೆ ಆಗುದೇ ಇದು ಅಂತ ಹೇಳಿ ಈ ಶ್ಲೋಕನಾಗ ಅಂದ್ರು, ನಕೋ ವೀಟಮಾನು ರಘುನಾಯಕಾಚ. ಅತಿಯಾದರೆ ಬೋಲಿಜೆ ರಾಮವಾಚ. ಅಗ್ನಿ ಪ್ರೀತಿಯಿಂದ, ಪ್ರೇಮದಿಂದ, ಆದರದಿಂದ ನೀನು ನಿನ್ನ ಮುಖದೊಳಗೆ ಯಾವಾಗಲೂ ನಾಮಸ್ಮರಣೆ ಮಾಡ್ಕೊತ ಇರು ಅಂತಂದ್ರು. ಕುತ್ಕೊಂಡ ನಾಮಸ್ಮರಣೆನೂ ಮಾಡು, ಶ್ವಾಸದ ಜೊತೆ, ಅದರ ಜೊತೆ ವೈಖರಿ ಒಳಗೂ ಸಹಿತ ನೀನು ಎಲ್ಲಾ ಸಮಯದೊಳಗ ನಿನ್ನ ಮುಖದೊಳಗ ಆ ನಾಮ ಬರ್ಕೋತ ಇರ್ಲಪ್ಪ. ಅತಿ ಆದರೆ ಬೋಲಿಜೆ ರಾಮವಾಚ. ವಾಚ ಅಂದ್ರೆ ವಾಣಿಯಿಂದ ನೀವು ಆ ರಾಮನಾಮವನ್ನು ಸ್ಮರಿಸ್ಕೊತ ಇರ್ರಿ. ನವೇಚೆ ಮುಖಿ ಸಾಪಡೆ ರೇ ಪುಕಾಚ. ಅವ್ರಂತಾರ, ಈ ನಾಮ ನಿನಗೇನ್ ಸಿಕ್ಕದ, ಪುಕ್ಕಟ್ ಸಿಕ್ಕದಿದು. ಇದಕ್ಕೇನು ಖರ್ಚು ಮಾಡಿಲ್ಲ, ನಾವು ಮಾಡಿಲ್ಲ, ನೀವು ಮಾಡಿಲ್ಲ. ಏನ್ರಿ ಪುಕ್ಕಟ್ನ್ಯಾಗ ನಾಮ ಸಿಕ್ಕದ. ಇದನ್ನ ಅಲ್ಲಿಕ್ಕೂ ಏನು ಖರ್ಚಿಲ್ಲ. ಎಷ್ಟು ಸಳದ ನೋಡ್ರಿ. ಇವತ್ತೊಂದು ಯಾವ್ದ್ರ ಯೋಗ ಯಾಗಾರ ಮಾಡ್ರಿ ಅಥವಾ ಯಾವ್ದ್ರ ಒಂದು ಪೂಜಾ ಮಾಡ್ರಿ ಅಂದ್ರ ಅದ್ರ ಹಿಂದೆ ಸಿಕ್ಕಾಪಟ್ಟೆ ಖರ್ಚದ. ನವ್ಯದ ಭಕ್ತಿ ಒಳಗ ಉಳ್ಕಿದ ಎಲ್ಲಾ ಭಕ್ತಿ ಮಾಡ್ಲಿಕ್ಕೂ ಖರ್ಚದ. ನಾಮಸ್ಮರಣೆ ಭಕ್ತಿ ಅಂದ್ರೆ ಹೆಂಗದ ಅಂದ್ರೆ ಉಪಾಧಿ ರಹಿತದ ಇದು. ಈಗ ನೀವು ಶ್ರವಣ ಮಾಡ್ಬೇಕಾತಂದ್ರ ಎಲ್ಲಿ ಮಹಾತ್ಮರು ಪ್ರವಚನ ಹೇಳ್ತಾರ ಅಲ್ಲಿ ಹೋಗಿ ಕೂಡ್ಬೇಕಾಗ್ತದ. ಹೌದಲ್ರಿ? ಎಲ್ಲಾ ಕಡೆ ನಮ್ಮಂತಾನೆ ಬಂದು ಎಲ್ಲಾರು ಹೇಳೋದಿಲ್ಲ.
ಈಗೊಂದು ಆನ್ಲೈನ್ ಮೇಲೆ ಇವೆಲ್ಲ ನಡೆದಾವ, ಮನ್ಯಾಗ ಕೂತ್ಕೊಂಡೆ ಕೇಳೋ ಭಾಗ್ಯದ. ಆದ್ರೆ ಮೊದಲು ಕೇಳ್ಬೇಕನ್ಬೇಕಾಗಿತ್ತಂದ್ರ ಹುಡುಕ್ಯಾಡ್ಕೊಂಡು ಹೋಗ್ಬೇಕಾಗಿತ್ತು. ಕೆಲವೊಂದ್ ಕಡೆ ರೊಕ್ಕ ಕೊಟ್ಟು ಫೀ ಕೊಟ್ಟು ಅದ್ ಟಿಕೆಟ್ ತೆಗಿಸಿ ಹೋಗ್ಬೇಕಾಗ್ತದ. ಏನ್ ಮತ್ತ ಈಗ ನಮಗ್ ಸರಳ ಸಿಕ್ಕದ ಅಂತೇಳಿ ನೀವು ಅದನ್ನ ಅನಾದರ ಮಾಡ್ಬೇಡ್ರಿ ಅಂತಾರ ಅವ್ರು. ಮಾಡಿದ್ರ ಆತಳ ಅಂತೇಳಿ. ಆದ್ರ ಇಷ್ಟು ಸರಳವಾಗಿ ನಮಗ್ ಸಿಕ್ಕದ ಅಂತನ್ನುವಂತದ್ ನಿಮಗ್ ಒಳಗೊಂದು ಅಂತ ಒಂದು ಅಂತರಂಗದಾಗ ಅಂತ ಒಂದ್ ಇದು ಅನಿಸ್ಬೇಕು ನಿಮಗ್. ಅಂತಃಕರಣದಾಗ ಕಣ್ಣ ನೀರು ಬರ್ಬೇಕು. ಭಗವಂತ ನನ್ನ ಕಡೆ ನೀನೇ ಬಂದಿಲ್ಲ, ನಾನೇನ್ ಹುಡ್ಕೊತ ಹೋಗ್ಲಿಲ್ಲ, ನೀ ಎಲ್ಲಿದ್ದೀಯ ಅನ್ನೋದು ನನಗ್ ಗೊತ್ತಿದ್ದಿಲ್ಲ, ನಿನ್ನ ಗುರ್ತು ಮಾಡ್ಕೊಳ್ಳೋ ಅಂತ ತಾಕತ್ತು ಅಂತ ಇದ್ದಿಲ್ಲ. ನನ್ನ ಯಾವ ಒಂದು ಗುಣದೋಷಗಳನ್ನು ವಿಚಾರ ಮಾಡ್ಲಾರ್ದ ಗುರುನಾಥ ನನ್ನ ಕಡೆ ಬಂದ ಆ ಭವತಾರಕ ನಾಮವನ್ನು ನನ್ನ ಉಸಿರಿನೊಳಗಿಟ್ಟ ನನ್ನ ಕೂಸಿನಗತ್ತೆ ಕಾಪಾಡ್ಕೋತ ನನ್ನಿಂದ ಮಾಡಿಸ್ಲಿಕ್ಕತ್ತಿಲ್ಲ ಗುರುನಾಥ ಅನ್ನುವಂತ ಈ ಒಂದು ನಮ್ಮಲ್ಲಿ ಗುರುನಾಥ ಮಾಡಿದಂತ ಉಪಕಾರದ ಸ್ಮರಣೆ ಬರ್ಬೇಕು ನಮಗ. ನೋಡ್ರಿ, ಈ ನಾಮಸ್ಮರಣೆ ನಮಗ ಕೊಡ್ಬೇಕಾತಂದ್ರ ಈ ನಾಮಸ್ಮರಣೆ ಅನ್ನೋ ಸಹಸ್ರನಾಮದಾಗ ಒಂದ್ ನಾಮ ಇದ್ರು ಸಹಿತ ಈ ನಾಮವನ್ನ ಸ್ಮರಿಸಿ ಅವರು ಇದನ್ನ ಸಬೀಜನ ಮಾಡ್ಕೊಂಡಾರ. ಅವರು ಇದನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಾರ. ಸದ್ಗುರುಗಳು ಕೊಟ್ಟ ನಾಮ ಅದು. ಆ ನಾಮವನ್ನ ಅವರು ಹಗಲ ರಾತ್ರಿ ಪ್ರತಿ ಕ್ಷಣದ ನಾಮಸ್ಮರಣೆ ಮಾಡಿ ಆ ನಾಮೀಯ ಸ್ವರೂಪ ಅವ್ರಾಗ್ಬಿಟ್ಟಾರ. ಆ ನಾಮದ ಸ್ವರೂಪನೇ ಅವರಾಗ್ಯಾರ. ಅರ್ಥಾರ್ಥ ತಮ್ಮ ಸ್ವರೂಪವನ್ನು ನಮ್ಮ ಮನೆಗೆ ಬಂದ ನಮ್ಮ ಶ್ವಾಸದೊಳಗೆ ಇಟ್ಟಾರ. ಎಷ್ಟಾಗಾದದ ನೋಡ್ರಿ ನೀವು. ನಾವು ಗಳಿಸಿದ ಒಂದ 10 ರೂಪಾಯಿ ಕೊಡ್ಬೇಕಾದ್ರೆ ಅದಕ್ಕೆಲ್ಲ ಬೆವರು ಹರಿದದ ಅಂತಿರ್ತೀವಿ ನಾವು. ಮತ್ತ ಅವ್ರ ಪ್ರಪಂಚ ಗಿಪಂಚ ಏನು ನೋಡ್ಲಿಲ್ಲ, ತಮ್ಮ ದೇಹದ ಸುಖದ ಕಡೆ ನೋಡ್ಲಿಲ್ಲ, ಏನು ನನಗೆ ಏನ್ ಕಷ್ಟ ಆಗ್ತದ ನೋಡ್ಲಿಲ್ಲ. ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಂಡ ಸಾಕ್ಷಾತ್ಕಾರಿ ನಾಮವನ್ನು ನಮ್ಮ ಮನೆ ತನಕ ಬಂದು ಕೊಟ್ಟಾರಂದ್ರ ಅದ್ರ ಬಗ್ಗೆ ಅನಾದರ ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ ಹೇಳ್ರಿ ನೋಡಿ ನೀವು. ಅಕಸ್ಮಾತ್ ಅನಾದರ ಯಾರ ಶಿಷ್ಯ ಅವನಂತಲ್ಲಿ ಅನಾದರತ ಬಂದಿತ್ತು ಅಂದ್ರ ಅವನಂತ ಮೂರ್ಖನೇ ಅವನು ಅಲ್ಲ, ಅವನಂತ ಅಭಾಗ್ಯವಂತನು ಯಾವನು ಅಲ್ಲ. ಯಾಕಂದ್ರ ನಾವು ತಿಳ್ಕೊಂಡಷ್ಟು ಸರಳಾಗಿ ಬರೀ ಯಾವ್ದೋ ಒಂದು ನಾಮ ಅಲ್ಲ ಇದು. ಈ ನಾಮ ಹೆಂಗಂದ್ರ ಬೀಜ. ಈಗ ಅಂದ್ರೇನು, ಅದನ್ನೆಲ್ಲ ಊರಿದ ಕೂಡಲೇ ಏಳುವಂತ ಬೀಜಗಳು ಇರ್ತಾವ ಏನ್ರಿ. ಅವು ಹುಳುಕಿ ಗಿಳಕಿ ಬೀಜ ಇದ್ದಿದ್ರೆ ಏಳುದಿಲ್ಲ. ಅವು ಗದಿ ಏನಪ್ಪಾ ಅಂದ್ರೆ ಫಲ ಕೊಡುವಂತ ಬೀಜನೇ ಇರ್ತಾವಲ್ಲ. ಹಂಗ ಈ ನಾಮಸ್ಮರಣೆ ಒಂದ್ ನಾಮಸ್ಮರಣೆ ನಮ್ಮಲ್ಲಿ ಬಂದು ಹೋತು, ಪರಾಪಶಂತಿ ಮಧ್ಯಮ ವೈಖರಿ ಒಳಗೆ ಬಂದು ಹೋತು ಅಂದ್ರ ಅಲ್ಲಿ ಹೃದಯದೊಳಗೆ ಒಂದು ರೀತಿ ಸ್ಪಂದನ ಆಗಿಬಿಡ್ಬೇಕು ನಮಗ. ಇಷ್ಟ ಆಧಾರದಿಂದ ಮಾಡ್ಬೇಕಂತಾರವ್ರು. ನಮಗೊಬ್ರು ಮಹಾತ್ಮರು ಹೇಳಿದ್ರು, ನೀವು ಪ್ರಪಂಚದಾಗ ಇರೋರು ನಾಮಸ್ಮರಣೆ ಕೂತಾಗ ಒಂದು ನಾಮಸ್ಮರಣೆ ನಿಮ್ಮದು ಇಲ್ಲಿ ಹೋಗಿ ಪರಾಪಶಂತಿ ಮಧ್ಯಮ ವೈಖರಿ, ಈ ಅಂದ್ರೇನು ಪರಾವಾಣಿಯ ಕೆಳಗಿನಿಂದ ಸ್ಫುರಣಾಗಿ ಆ ನಾಮ ನಿಮ್ಮದು ಬಂದು ವೈಖರಿಗೆ ಬಂದ ಮತ್ತೆ ತಿರುಗಿ ಇಲ್ಲಿ ಹೋಗುದ್ರಾಗೆ ಪ್ರಪಂಚ ಮರ್ತಿರ್ಬೇಕು ನೀವು ಅಂತಾರ. ಪ್ರಪಂಚ ಮರ್ತಿರ್ಬೇಕು, ನಾನ್ ನಾಮಸ್ಮರಣೆ ಮಾಡ್ತಿರನು ಅಂತ ಮರ್ತಿರ್ಬೇಕು, ಮೈಯೆಲ್ಲ ರೋಮಾಂಚನ ಆಗ್ತಿರ್ಬೇಕು. ಇಷ್ಟೆಲ್ಲ ಲಕ್ಷಣಗಳು ನಿಮ್ಮಲ್ಲಿ ಆಗ್ಬೇಕಾದ್ರೆ ನೀವು ನಕೋ ವೀಟಮಾನು ರಘುನಾಯಕಾಚ. ಅದ್ರ ಬಗ್ಗೆ ಅನಾದರ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ. ಅದು ಭವತಾರಕ ನಾಮದ. ಅದು ಆ ನಾಮ ಹೆಂಗದ ಅಂದ್ರ ಭವತಾರಕ ನಾಮದ. ಅದು ನಮ್ಮ ಭವದ ನದಿಯಿಂದ ನಮ್ಮನ್ನು ಭವ ಸಮುದ್ರದಿಂದ ಪಾರು ಮಾಡುವಂತ ನಾಮದ. ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಡುವಂತ ನಾಮದ. ಇಚ್ಛಾ ಮಾಡಿದ್ದನ್ನು ಕೊಡುವಂತ ನಾಮದ. ಅದು ಎಂತ ನಾಮದ ಅಂದ್ರ ನೀ ಏನ್ ಇಚ್ಛಾ ಮಾಡ್ತಿ ಅದನ್ನ ನೀಡುವಂತ ಸಾಮರ್ಥ್ಯ ನಾಮದೊಳಗದ. ಇಂಥ ಒಂದು ನಾಮದ ಬಗ್ಗೆ ಈ ಜನರು ಅದನ್ನ ಖಾತ್ರಿ ಮಾಡ್ಕೊಳ್ಳೋದಕ್ಕಾಗಿ ಅಂದ್ರ ಅನಾದರ ಮಾಡ್ತಾರ ಅಂತ ಹೇಳಿ ಸಮರ್ಥರಿಗೆ ಅದು ಅನಿಸ್ಯದ ಅಂತೇಳಿ ಅವ್ರು ಅಂದ್ರು. 91ನೇ ಶ್ಲೋಕನಾಗ ಅಂದ್ರು, ನಕೋ ವೀಟಮಾನು ರಘುನಾಯಕಾಚ. ಅದನ್ನು ಸಾಮಾನ್ಯ ಅಂತ ತಿಳ್ಕೊಬೇಡಪ್ಪ. ಅದಕ್ಕೆ ನಾಮಸ್ಮರಣೆ ಮಾಡುದು ಬೇರೆ, ನಾಮಸ್ಮರಣೆಗಾಗಿ ಕೂತು ಮಾಡುದು ಬೇರೆ. ಏನು ಅಂದ್ರೆ ನಾವು ಮಾಡುದಂದ್ರೆ ಹೆಂಗಂದ್ರ ನಾಮಸ್ಮರಣೆಗಾಗಿಯೇ ನಾನು ಬದುಕೀನಿ ಅಂತ ತಿಳ್ಕೊಂಡು ಮಾಡುವಂತ ನಾಮ್ ಬೇರೆ, ಏನೋ ನೇಮ ಹಾಕೊಂಡೇವಂತ ಮಾಡುವಂತ ನಾಮ್ ಬೇರೆ. ನಾವ್ ಹೆಂಗ ನಾಮಸ್ಮರಣೆ ಮಾಡ್ಬೇಕಂದ್ರ ಒಂದೊಂದು ನಾಮ ನನ್ನ ಜೀವನವನ್ನು ಉದ್ಧಾರ ಮಾಡ್ತದ. ಯಾವ ಕ್ಷಣದಾಗ ಸದ್ಗುರುನಾಥನ ದರ್ಶನ ಆಗ್ತದ
ಮಾಡಿಸಿಕೊಡ್ತದೆ ಈ ನಾಮ ಅನ್ನೋದು ನಮಗ್ ಗೊತ್ತಿಲ್ಲ. ಅಂತ ಒಂದು ಕ್ಷಣಕ್ಕಾಗಿ ಹಂಬಲಿಸುವತ್ತ ಏನ್ ಕಂಠಿ ಪ್ರೇಮ ದಾಟೆ ನಯನಿ ನೀರ ಲೋಟೆ ಅಂತ ತುಕಾರಾಮ್ ಮಹಾರಾಜರು ತಮ್ಮ ಅಭಂಗದೊಳಗೆ ಹೇಳ್ತಾರ್ರಿ ಅವರು ಪ್ರಸಾದ್ ಅವ್ರ. ಕಂಠಿ ಪ್ರೇಮ ದಾಟೆ, ಆ ನಾಮದ ಪ್ರೇಮ ಹೆಂಗ್ ಉಕ್ಕಿ ಬರ್ಬೇಕಂದ್ರ ಕಂಠ ಬಿಗದು ಬರ್ಬೇಕಂತ. ಆ ನಾಮದ ಒಳಗಿರುವಂತಹ ಒಂದು ನಾಮೀಯ ಒಂದು ಮೇಲಿನ ಪ್ರೇಮ ಹೆಂಗಿರ್ಬೇಕಂದ್ರ ಆ ನಾಮ ಉಚ್ಚಾರ ಮಾಡ್ಬೇಕಾದ್ರೆ ಕಂಠ ಬಿಗದು ಬರ್ಬೇಕು. ಕಂಠಿ ಪ್ರೇಮ ದಾಟೆ, ಇಷ್ಟೇ ಅಲ್ಲ ನಯನಿ ನೀರ ಲೋಟೆ, ಕಣ್ಣಾಗ ದಳ 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 ನೀರ್ ಹರಿಬೇಕು. ಏನು ಏನ್ರಿ ಅವಾಗ ಏನಾಗ್ತದಂದ್ರ ಹೃದಯ ಪ್ರಗಟೆ ನಾಮರೂಪ. ಅವಾಗ ನಿನ್ನ ಹೃದಯದೊಳಗ ಆ ನಾಮೀಯ ರೂಪ ಪ್ರಕಟ ಆಗ್ತದಂತ. ಅದಕ್ಕೆ ಸಾಕ್ಷಾತ್ಕಾರ ಅಂತಂತಾರ. ಇಷ್ಟು ಕೆಲಸ ನಾಮದೊಳಗದ. ಅಂತ ಈ ಮಹತ್ವ ನಾಮದ ಮಹತ್ವ ಈ ಜನರು ಪ್ರಪಂಚದ ಗದ್ದಲದಾಗ ಅದನ್ನ ವೀಟ್ ಮಾಡ್ತಾರ. ಅಂದ್ರೆ ಏನು, ಅದ್ರ ಬಗ್ಗೆ ಅನಾದರ ಮಾಡಿಬಿಡಬಾರ್ದು ಅಂತೇಳಿ ತಿರುಗಿ ಎಷ್ಟು ಕೇಳಿ ನೋಡ್ರಿ ಸಮರ್ಥರದು ಸದ್ಗುರುಗಳು ಅಂತಃಕರಣರಿ ಹೆಂಗಿರ್ಬೇಕಂತ ನನಗನ್ನಿಸ್ತದ. ಒಬ್ಬ ತಾಯಿ ತನ್ನ ಕೂಸಿನ ಬಗ್ಗೆ ಎಷ್ಟು ಒಂದು ಅಂತಃಕರಣ ಇಟ್ಕೊಂಡು ಜೋಪಾನ ಮಾಡ್ತಾಳ, ಅದ್ರ ಕೋಟಿ ಪಟ್ಟ ಪ್ರೇಮವನ್ನ ಕೋಟಿ ಪಟ್ಟ ಜೋಪಾನ ನಮ್ಮ ಸದ್ಗುರುಗಳು ನಮ್ಮನ್ನು ಮಾಡ್ತಿರ್ತಾರೆ. ಇದು ನಮಗೆ ಯಾಕೆ ಅರ್ಥ ಆಗಲ್ತು ಅಂತ. ಇದಕ್ಕೆ ಯಾಕೆ ಬೇಕಾದಂತ ನೀವು ನಾಮಸ್ಮರಣೆ ಮಾಡ್ಬೇಕಂತ ಸಂಕಲ್ಪ ಮಾಡ್ರಿ. ಏನ್ ಪ್ರಪಂಚದ ಎಂಥ ಬೇಕಾದಂತ ತೊಂದರೆ ಬಂದ್ರು ಸಹಿತ ಅದಂತಾರಲ್ಲ, ವಿಘ್ನ ಅವಘೇಚಿ ನಾಸೋನಿ ಜಾತಿ ಅಂತ. ವಿಘ್ನ ಅವಘೇಚಿ ನಾಸೋನ ಜಾತಿ. ನೀ ನಾಮಸ್ಮರಣೆ ಪ್ರೇಮದಿಂದ ಮಾಡ್ತಂತ ಸಂಕಲ್ಪ ಮಾಡು, ವಿಘ್ನಗಳು ಬರುಕ್ಕಿಂತ ಮೊದಲನೇ ಭಗವಂತ ಅದನ್ನ ಕಾಡಿಕೆ ಮಾಡಿಬಿಟ್ಟಿರ್ತಾನೆ. ನಿಮ್ ಮನಿ ಧರಾವೇತೆ ಹೋತೆ, ನಿಮ್ ಮನಸ್ಸಿನಾಗ ಏನಮ್ಮ ಅಂತ್ಯ ಅದ ಆಗ್ತದಕ್ಕಿಂತ ನಾ ಮಾಡಿಕೊಡ್ತೀನಿ ನಿನಗ. ಯಾಕಂದ್ರ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇವೆಲ್ಲನು ಏನವಲ್ಲ ಗುರುನಾಥನಿಗೆ ಹೋಲಿಕೆ ಕೊಡ್ಲಿಕ್ಕೆ ಆಗಲಾರದಂತ ಅಗಮ್ಯ ಸ್ಥಿತಿ ನನ್ನ ಗುರುನಾಥಂದದ ಅಂದಾಗ ನೀನು ಅದಕ್ಕೆ ರಾಜಯಾಚಿಕ ಅಂತ ಕಾಯ ಭೀಕಮಾಗೆ ಅಂತೆ ಮೌಲಿ ಜ್ಞಾನೇಶ್ವರ ಅಂದ್ರು. ರಾಜನ ಹೆಂಡತಿ ಭಿಕ್ಷಾ ಬಿಡ್ದಂಗ ಆಗ್ತದೋ ನೀವು ಅಂತಂತಾರವ್ರು. ಉಪದೇಶ ತಗೊಂಡು ಗೋಳ್ಯಾಡ್ಕೊತ ಕೂಡುದು. ನಿಮ್ಮ ಮೋತಿ ನೋಡಿದ್ರ ನಿನ್ ನೋಡ್ರಿ, ಸದ್ಗುರುನಾಥನೇ ನಿನ್ನ ಗಂಡಿರ್ಲಿಕ್ಕಾಗಿ ನನ್ನ ಗತಿ ಏನು ಅಂತೇಳಿ ಚಿಂತೆ ಮಾಡ್ತಿ ಅಂದ್ರೆ ನೀ ಹೆಂಗ ಪತಿವ್ರತ ಆಗ್ಲಿಕ್ಕೆ ಸಾಧ್ಯದ? ಹೌದಂತಿಲ್ಲಂತ. ಅದಕ್ಕ ರಾಜನ ಹೆಂಡತಿ ಭಿಕ್ಷಾ ಬೇಡ್ಲಿಕ್ಕೆ ಹೋದಂಗ ಆಗ್ತದ. ಮತ್ತೇನದ? ಯಾರ್ಯಾರ ನಮ್ಮಂತಲೇ ಏನ್ರಿ ಅವ್ರ ದೊಡ್ಡ ಸಂಕ್ರಣ್ಣವ್ರು ಮಹಾರಾಜರ ಶಿಷ್ಯರ್ರಿ, ಬಹಳ ಚಲೋ ಪ್ರವಚನ ಹೇಳ್ತಾರ, ಅವ್ರಂತಲೇ ಹೋಗಿ ಕೂತ್ರ ಸಮಾಧಾನ ಆಗ್ತದ. ನನ್ನಂತಲ್ಲಿ ಯಾರೇ ಬಂದ್ರ ತಿಳ್ಕೊರ್ ನೀವು. ಅವ್ರಕ್ಕಿಂತ ಕೆಟ್ಟ ಮೋತಿ ಮಾಡ್ಕೊಂಡು ಜೋಲು ಮೋತಿ ಹಾಕೊಂಡು ನಾ ಕೂತಿದ್ನಿ ಅಂದ್ರ ಅವ್ರಿಗೆ ಹೆಂಗ ಅನಿಸ್ತದ ಹೇಳಿ ನೋಡಿ ನೀವು. ಮತ್ ಇವ್ರಕ್ಕಿಂತ ನಾವ ಬೇಸಿ ಅಂತಾರ ಅವ್ರು. ಏನು ಗುದುಮುರಿಗೇನೇ ಇಲ್ಲ, ಯಾವ ಸದ್ಗುರು ಇಲ್ಲ, ಉಪದೇಶ ಇಲ್ಲ, ಏನು ಇಲ್ಲ, ಸುಮ್ಮ ಆರಾಮಿದ್ದೇವು. ಗುರುನಾಥನಿಂದ ಉಪದೇಶ ತಗೊಂಡು ಸಹಿತ ಇವ್ರ ಮೋತಿ ನೋಡ್ಬಾರ್ದಂತ ಅಂದ್ಬಿಟ್ರಂದ್ರ ಎಂತ ಇದು ಆಗ್ತದ. ಇದು ಯಾಕೆ ಆಗ್ತದ ಅಂದ್ರ ನಾವು ನಾಮಸ್ಮರಣೆಗಾಗಿ ಅನಾದರ ಮಾಡಿ ಪ್ರಪಂಚಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟದ್ದಕ್ಕಾಗ್ತದೆ. ನಾವು ಪ್ರಪಂಚಕ್ಕೆ ಹೆಚ್ಚಿನ ಮಹತ್ವ ಕೊಡ್ತೇವೆ. ಏನ್ ಪ್ರಪಂಚಕ್ಕೆ ಮಹತ್ವ ಕೊಡುದ್ರ ನೋಡ್ರಿ. ಜನಿ ವಿಷ ಖಾತ ಪುಡೆ ಸುಖ ಕೈಸಿ ಅಂತಾರ ಸಮರ್ಥರು. ವಿಷ ತಗೊಂಡು ಅವ್ ಸುಖದಾಗಿದ್ದಾನಂತ ತಿಳ್ಕೊಂಡಂಗ್ ಭ್ರಮ ಮಾಡ್ಕೊಂಡಿವೋ ನೀ ಅಂತಾರವ್ರು. ಪ್ರಪಂಚದೊಳಗ ನೀನು ವಿಷ ತಗೊಂಡನೆ ದಿವ್ಸ ಒಂದ್ ಚಮಚ ವಿಷ ತಗೊಳಿಕತ್ತನ್ರಿ, ಈಗ ಬಹಳ ಆನಂದ ಇದ್ದಾನೆ ಅಂತ ಅಂದ್ರ ನಿನಗ್ ಮೂರ್ಖ ಅಂತಾರಂತ. ಹಂಗ ಪ್ರಪಂಚದಾಗಿದ್ದೆ ಏನ್ರಿ ಈಗೆಲ್ಲಾ ಹಿಂದಾಗಡೆ ಮಾಡ್ರಿ. ಈಗ ಶಿಸ್ತಾಗ ಸಣ್ಣ ಸಂಸಾರ ಮಾಡ್ಬೇಕು, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹೂ ಹಾರಿಸ್ಕೋದು, ಅದನ್ನ ಮಾಡು ಇದ್ರ ಮಾಡುದು ಮೂರ್ಖರಿಗತೆ. ನೀನು ಸದ್ವಸ್ತು ನಿನ್ನಂತಲ್ಲಿ ಇದ್ರು ಸಹಿತ ಅದನ್ನ ಗುರ್ತು ಹಿಡಿಲಾರ್ದ ಪ್ರಪಂಚಕ್ಕಾಗಿ ನೀನು ವ್ಯಾಮೋಹಗೊಂಡು ಈ ಉಳುಕಿದ್ದೆಲ್ಲ ಯಾವ್ದು ಅಸ್ಥಿರ ಅದ, ಅಶಾಶ್ವತ ಅದ, ಸುಖ ಕೊಡೋ ಸಾಮರ್ಥ್ಯ ಯಾವ್ದ್ರಾಗ ಇಲ್ಲ, ಅದ್ರೊಳಗೆ ಸುಖ ಅದ ಅಂತ ಹುಡುಕಾಡಿದ್ರೆ ನಿನ್ನಂತ ಮೂರ್ಖನೇ ಯಾರು ಅಲ್ಲ, ನಿನ್ನಂತ ಅಜ್ಞಾನಿನೇ ಯಾರು ಅನ್ನಂತಾನು. ಅದಕ್ಕ ಸದ್ಗುರುಗಳಿಂದ ಅನುಗ್ರಹಿತರಾದ್ಮೇಲೆ ನಾವ್ ಹೆಂಗಿರ್ಬೇಕಂದ್ರ ಗುರುವಿನ ಸಂತೋಷಕ್ಕಾಗಿಯೇ ನಾವು ಬದುಕಬೇಕು. ಏನ್ ಗುರು ಎದಕ್ ಸಂತೋಷ ಕೊಡ್ತಾನ?
ಏನ್ರಿ ಅವ್ರ ಮುಂದೆ ಹೋಗಿ ಅಷ್ಟು ರೊಕ್ಕ ಇಟ್ಟು ನಮಸ್ಕಾರ ಮಾಡಿ ಬಂದ್ರೆ ಸಂತೋಷಗೊಳ್ತಾರಂತೀರ ನೀವು? ಇಲ್ಲ. ಅಥವಾ ನಮ್ಮ ಮನಿಗಿನಿ ಆಸ್ತಿ ಗೀಸ್ತಿ ಬರೆದು ಕೊಟ್ರೆ ಸಂತೋಷಗೊಳ್ತಾರಂತೀರ? ಇಲ್ಲ. ಗುರುನಾಥ್ ಅಂತ ನೀವ್ ಏನು ಬೇಡಪ್ಪ ಮಾರಾಯ, ನಾ ಕೊಟ್ಟ ನಾಮಸ್ಮರಣೆಯನ್ನು ನೀ ಮಾಡು, ನನಗ ಗದಿ ಸಂತೋಷ ಅದ. ಕೇವಲ ನೋಡ್ರಿ, ಅದಕ್ಕ ಪುಕ್ಕಟ್ನಾಗ ಸಿಕ್ಕಂತ ನಾಮ, ಅದನ್ನ ನಾಮಸ್ಮರಣೆ ಮಾಡ್ಲಿಕ್ಕೂ ಏನು ತೊಂದ್ರೆ ಇಲ್ಲ, ಅದಕ್ಕೂ ಏನ್ರ ರೊಕ್ಕನೆ ಒಂದ್ ನಾಮಸ್ಮರಣೆ ನೀ ಮಾಡಿದಂದ್ರ ನೀನ್ ₹1 ಕೊಡ್ಬೇಕಂತ ಯಾರ ನಮ್ಮನ್ನ ಕೇಳ್ತಾರ? ಏನಿಲ್ಲ ಇಲ್ಲ. ಏನು ಇಲ್ಲಾರ್ದನ್ನ ಅವ್ರಂತಾರ ನವೇಚೇಮುಖಿ ಸಾಪಡರೆ ಪುಕಾಚ, ಅದಕ್ಕೆ ಏನು ಖರ್ಚುನು ಇಲ್ಲೋ ಅಂತ. ಕರಿ ಘೋಷತೆ ಆ ಜಾನಕಿ ವಲ್ಲಭಾಸ. ಆ ಜಾನಕಿ ವಲ್ಲಭನಾದಂತಹ ರಾಮಪ್ರಭುವಿನ, ಸದ್ಗುರುನಾಥನ, ರಾಮಪ್ರಭು ಅಂತ ಹೇಳಿ ಯಾಕೆ ಅವ್ರು ಬಳಸ್ಯಾರಂದ್ರ ಅವ್ರ ಸದ್ಗುರುಗಳು ರಾಮಪ್ರಭುನೇ ಇದ್ದಾರ. ಈಗ ನಮ್ಮ ಸದ್ಗುರುಗಳು ಯಾರಿದ್ದಾರಲ್ಲ ಅವ್ರು ಕೊಟ್ಟಂತ ನಾಮ ಏನದಲ್ಲ, ಅದು ಆ ನಾಮಿ ನಮ್ ಗುರುನಾಥನೇ ಇದ್ದಾನ. ಏನ್ರಿ? ಅದಕ್ಕ ಅಂಥ ಸದ್ಗುರುನಾಥ ಏನ್ರಿ, ಸಕಲ ಸೃಷ್ಟಿचे ಚಾಲಕ ಹರಿಹರ ಬ್ರಹ್ಮಾದಿಕ ತೇಹಿ ಸದ್ಗುರುಪದಿ ರಂಕ ಮಹತ್ವಾನ ಚಡತಿ ಅಂತ ಸಮರ್ಥನಂತಾರ. ಈ ಸೃಷ್ಟಿ ಚಾಲನಾ ಮಾಡುವಂತಹ ಹರಿಹರ ಬ್ರಹ್ಮಾದಿಗಳೇನಿದ್ದಾರಲ್ಲ, ನಿನ್ನ ಸದ್ಗುರುನಾಥನಿದರಿಗೆ ಸೇವಕರ ಸ್ಥಾನದೊಳಗಿದ್ದಾರ. ಇಂಥ ನನ್ನ ಗುರುನಾಥ, ಅದಕ್ಕ ಅವನು ಘೋಷಣೆ ಮಾಡ್ರಿ ನೀವಂತಾರ. ಅವನ್ನ ಜಯಘೋಷ ಮಾಡ್ರಿ ಅಂತಾರ. ಅವನ್ ಜಯಘೋಷ ಮಾಡ್ರಿ ಸದ್ಗುರುನಾಥನ. ನೀವು ಸುಮ್ನೆ ಯಾರ್ಯಾರನೋ ಜಯಘೋಷ ಮಾಡ್ಕೋತ ಹೋಗ್ಬೇಡ್ರಿ. ಘೋಷಣಾ ಮಾಡೋದಿದ್ರ ವೈಖರಿ ವಾಣಿಯಿಂದ, ಅದು ಘೋಷಣಾ ಅಂದ್ರೆ ಹಿಂಗಲ್ಲ, ಸುಮ್ಗಲ್ಲ. ಆ ಪೂರ್ಣ 4 ವಾಣಿ ಒಳಗಿನಿಂದ ಒದರಿ ಅಂತ ಒಂದು ಆನಂದದಿಂದ ಘೋಷಣೆ ಮಾಡೋದಿರ್ತಲ್ಲ, ಅದು ಯಾರ್ದು ಮಾಡ್ರಿ ಅಂದ್ರ ಕರಿ ಘೋಷತ್ಯ ಜಾನಕಿ ವಲ್ಲಭಾಚ. ಆ ಸದ್ಗುರುನಾಥನ ಒಂದು ಬಿರುದನ್ನು ಕೊಂಡಾಡ್ರಿ, ಅಲ್ಲಿ ಘೋಷಣೆ ಮಾಡ್ರಿ, ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಅಂತೇಳಿ ನಾವು ಘೋಷಣೆ ಮಾಡ್ತೇವಲ್ಲ. ಈ ಘೋಷಣೆ ಹೆಂಗಿರ್ಬೇಕು ಅಂದ್ರ 3 ಲೋಕಕ್ಕೂ ಕೇಳಿಸ್ಬೇಕದು. ಏನು? 3 ಲೋಕಕ್ಕೂ ಕೇಳಿಸ್ಬೇಕು. ಅದೆಲ್ಲ ಬಿಟ್ಟು ಅವ್ರ ಮುಂದ ಅನಾವ್ರು ಅಂತಿರ್ತಾರ, ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಇದು ನಡೀದಿಲ್ಲ ಅಂತಾರ ಅವ್ರು. ನಿನ್ನನ್ನು ನೀನು ಸಂಪೂರ್ಣ ಏನ ಅಂತಾರಲ್ಲ, ಅದನ್ನ ನೀ ಎಲ್ಲರ ಅಕಸ್ಮಾತ್ ನಾ ಜೈಕಾರ ಹಾಕೋತ್ ನನ್ನ ಮೂತಿ ಕೆಟ್ಟ ಅನಸ್ತದ, ಬಾಯಿ ಆಗಲ ಕಾಣಿಸ್ತದ, ಹಲ್ಲು ಹೊರಗೆ ಬರ್ತಾವ, ಇವೆಲ್ಲ ಹುಚ್ಚುಚ್ಚಾರ ಕಲ್ಪನಾ ಮಾಡ್ಕೋಬೇಡ ಅಂತಾರ ಅವ್ರು. ನೀ ಎಷ್ಟು ಸುಂದರ ಇದಿ, ಇದಕ್ಕಿಂತ ಸುಂದರ ಅಂತವ್ರು ಬೇಕಾದವ್ರು ಜಗತ್ನಾಗಿದ್ದಾರ. ಹುಚ್ಚರಗತೆ ಸುಂದರ ನಾನೇ ಅಂತ ತಿಳ್ಕೊಂಡು ಇಲ್ಲದ ದೇಹದ ಮೇಲೆ ಮೋಹ ಮಾಡ್ಕೊಂಡು ಗುರುನಾಥನ ಘೋಷಣಾ ಮಾಡುವ ಹೊತ್ನ್ಯಾಗ ಹಿಂದ್ ಮುಂದ್ ನೋಡ್ಬೇಡ. ಏನಂತಾರಲ್ಲ, ಗಂಟ್ಲ ಹರಿದು ಹೋಗ್ಲಿ ಮಾಡಂತಾರ. ಜಯಘೋಷ ಮಾಡಿ ಗಂಟ್ಲ ಹರಿದು ಹೋಗ್ಲಿ. ಅಕಸ್ಮಾತ್ ಜಯಘೋಷ ಮಾಡುವ ಹೊತ್ನ್ಯಾಗ ಗಂಟ್ಲ ಹರಿತಪ್ಪ ಅಂತಂದ್ರ ನೀವು ಉದ್ಧಾರ ಆಗಿ ಅಂತ ತಿಳ್ಕೊಂಡು ಜಗತ್ತೇ ಕೊಂಡಾಡ್ತದ ನಿನ್ನ. ಮತ್ತೆ ನೀ ಗೋಳಾಡ್ಕೋತ ಮಾಡಿದೆ ಅಂದ್ರ ಇದೇನು ಹೇಡಿಯ ಕೆಲಸ ಅಲ್ಲ. ಅದಕ್ಕೆ ಬಾಳೆಕುಂದ್ರಿ ಪಂತ್ರ ಮಹಾರಾಜರು ಒಂದ್ ಪದ ಅಂತಾರ, ಹೇಡಿಯ ಕೆಲಸಲ್ಲ ಕೊಡಿ ಗುರು ಮಾರ್ಗವಿದು, ಹೇಡಿಯ ಕೆಲಸಲ್ಲ ಕೊಡಿ ಗುರು ಮಾರ್ಗವಿದು, ನುಡಿಯಲಿ ಜನ ಬಹುದಿಟರೆಲ್ಲ, ನುಡಿಯಲಿ ಜನ ಬಹುದಿಟರೆಲ್ಲ, ಬಹುದಿಟರೆಲ್ಲ ಕೊಡಿ ಗುರು ಮಾರ್ಗವಿದು, ಹೇಡಿಯ ಕೆಲಸಲ್ಲ ಕೊಡಿ ಗುರು ಮಾರ್ಗವಿದು. ತನು ಧನ ಮನ ಕೊಟ್ಟು ಅನುಚಿತ ಕಾರ್ಯವ ಮಾಡುವರು, ಘನ ಗುರುದಾಶಯ ಘನ ಧನ ಕಾಮಿನಿ ಆಶಯ ಬಿಡದೆ ಘನ ಗುರುದ್ರೋಹಕ್ಕೆ ಒಳಗಾಗುವರು, ಕೋಡಿ ಗುರು ಮಾರ್ಗವಿದು. ಹೇಡಿಯ ಹೇಡಿಗಳ ಕೆಲಸ ಅಲ್ರಿ. ನಮ್ಮ ಮಹಾರಾಜರು ಅಂತಿದ್ರು, ಏನ್ರಿ ಇದು ಸೂರ್ಯ ಕೆಲಸ ಅದನು, ಹೇಡಿಗಳ ಕೆಲಸ ಅಲ್ಲ ಅಂತಿದ್ರು. ಭಗವಂತನ ಹೊಲಸುವುದು ಹೇಡಿಗಳ ಕೆಲಸ ಅಲ್ಲ, ಶೂರ್ತನ ಬೇಕು. ಅದಕ್ಕೆ ಅವ್ರಂದ್ರು, ಈ ಶೂರ್ತನ ನಿಮ್ಮಲ್ಲಿ ಇರ್ಬೇಕಾದ್ರೆ ಇದ್ ಮತ್ ನಿಮಗೆ ಎಚ್ಚರ ಮಾಡೋ ಸಂಬಂಧ ಅಂತಾರೆ, ನಕೋ ವೀಟಮಾನು ರಘುನಾಯಕಾಯಚ ಅತಿಯಾದರೆ ಬೋಲಿಜೆ ರಾಮವಾಚ, ನವೇ ಚೇಮುಖಿ ಸಾಪಡೆರೆ ಪುಕಾಚ, ಕರಿ ಘೋಷಿತ ಜಾನಕಿ ವಲ್ಲಭಾಚ. ಯಾಕಂಗ ಅನ್ಸ್ಯದಂದ್ರ, ನಾಮಸ್ಮರಣೆ ನಾವ್ ಇವತ್ ಮಾಡ್ಲಿಕ್ಕತ್ತಿ ಅಂದ್ರೆ ಇವತ್ತೇ ಸಾಕ್ಷಾತ್ಕಾರ ಆಗುದಿಲ್ರಿ. ಏನ್ರಿ, ನಮಗೇನದ ಈಗ ಅಗದಿ
ಕ್ವಿಕ್ನಾಗೆಲ್ಲ ಆಕ್ಷನ್ಸ್ ಬೇಕು ನಮಗೀಗ. ಏನ ಈ ನಮ್ಮ ಈ ಮೆಂಟಾಲಿಟಿ ಹಂಗಾಗಿ ಬಿಟ್ಟದಂದ್ರ ಏನೋ ಮಾರ್ರೆ ನಾಮಸ್ಮರಣೆ 10-15 ವರ್ಷ ಗಟ್ಲೆ ಮಾಡ್ಕೊತ ಬಂದ್ರು ಇನ್ನ ಏನೂ ಇಲ್ಲ. ಹೌದಪ್ಪ, ಏನೂ ಇಲ್ಲ. ನಾಮಸ್ಮರಣೆ ಒಳಗ ಒಂದ್ ಇದು ಬೇಕಲ್ಲ, ಕ್ವಾಲಿಟಿ ಬೇಕಲ್ಲ. ಬರೀ ನೀ ಕ್ವಾಂಟಿಟಿ ಮಾಡ್ಲಿಕ್ಕತ್ತಿ 20 ವರ್ಷದಿಂದ. ಆ ಕ್ವಾಲಿಟಿ ಬೇಕಲ್ಲ. ಆ ಕ್ವಾಲಿಟಿ ಇದ್ರು ಸಹಿತ ಅದು ದೀರ್ಘವಾದಂತಹ ಪ್ರಯತ್ನದ. ಆ ದೀರ್ಘವಾದ ಪ್ರಯತ್ನದೊಳಗ ಮನುಷ್ಯ ಎಷ್ಟ್ ಮಾಡಿದ್ರು ಅಷ್ಟೇ ಅದ ಹೋಗ ಅಂತೇಳಿ ಅನಾದ್ರ ಬರ್ತದ ಅಂತ ಹೇಳಿ ಸಮರ್ಥರಂದ್ರು. ನಕೋವೀಟಮಾನು ರಘುನಾಯಕಾಚ ಅತಿ ಆದರೆ ಬೋಲಿಜೆ ರಾಮವಾಚ ನವೇಚೆ ಮುಖಿ ಸಾಪಡೆ ರೇ ಪುಕಾಚ ಕರಿ ಘೋಷತ್ಯ ಜಾನಕಿ ವಲ್ಲಭಾಚ. ಇನ್ನ 92ನೇ ಶ್ಲೋಕಕ್ಕೆ ನಾವು ಹೋಗೋಣ. 92ನೇ ಶ್ಲೋಕದೊಳಗ ಈ ಶ್ಲೋಕದೊಳಗ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನೋಡ್ಕೊಂಡ ನೀವು ಅನಾದರ ಮಾಡ್ಬೇಡ್ರಿ ಅಂತ ಹೇಳಿದ್ರ, ಈ ಶ್ಲೋಕದೊಳಗ ಆ ನಾಮಸ್ಮರಣೆ ಮಹತ್ಯನ ಮತ್ತೆ ಹೇಳಿಕತ್ತಾರ ಸಮರ್ಥ. ಏನ್ ಅವ್ರಂತಾರ, ಅತಿಯಾದರೆ ಸರ್ವ ಹಿ ನಾಮ ಘೋಷೆ ಗಿರಿ ಕಂದರಿ ಜಾಯಿಜೆ ದೂರಿ ದೋಷೆ ಹರಿತಿಷ್ಠತು ತೋಷಲಾ ನಾಮ ಘೋಷೆ ವಿಶೇಷೆ ಹರ ಮಾನಸಿ ರಾಮ ಪೀಸೆ. ಶ್ರೀರಾಮ್, ಅತಿ ಆಧಾರದಿಂದ ನಾಮಘೋಷ ಮಾಡಿದರೆ ಎಲ್ಲ ದೋಷಗಳು ದೂರ ದೂರ ಗಿರಿ ಕಂದರಗಳಲ್ಲಿ ಹೋಗಿಬಿಡುತ್ತವೆ. ಇಲ್ಲಿ ಅವ್ರು ಹೇಳ್ತಾರೆ, ನಾಮಸ್ಮರಣೆ ಮಾಡೋದ್ರಿಂದ ಏನಾಗ್ತದಪ್ಪ ನಿನಗ ಅನ್ನುವಂಥದ್ದು ಇಲ್ಲಿ ಒತ್ತಿ ಹೇಳ್ತಾರ ಅವ್ರು. ಏನ್ರಿ, ಅತಿ ಆಧಾರದಿಂದ ನಾವು ನಾಮಘೋಷ ಮಾಡಿದೇವಂದ್ರ, ನಾಮಸ್ಮರಣೆ ಮಾಡಿದೇವಂದ್ರ ನಮ್ಮ ಅನಂತ ಜನ್ಮದ ದೋಷಗಳು ಇರ್ತಾವಂತಾರ ಅವ್ರು. ಆಮೇಲೆ ಈ ಜನ್ಮದಾಗೂ ನಮ್ಮಿಂದ ದೋಷ ಆಗಿರ್ತಾವ, ಈ ಜನ್ಮದಾಗೂ ನಮ್ಮಿಂದ ದೋಷ ಆಗಿರ್ತಾವ. ನಾವೇನ್ ಇಷ್ಟು ಪರಮಾರ್ಥ ಮಾಡ್ತೇವಂದ್ರೆ ಪೂರ್ಣ ಪವಿತ್ರ ಆಗಿರ್ತೇವಂತೇನು ಹಿಂಗೇನ್ ಕಲ್ಪನಾ ಮಾಡ್ಕೋಬೇಡ್ರಿ ಅಂತಾರ ಅವ್ರು. ದೋಷ ಅನ್ನುವಂಥದ್ದು ಇಷ್ಟು ಸೂಕ್ಷ್ಮದಲ್ಲ. ನಿರ್ದೋಷಿಯಾಗಿ ಸದ್ಗುರುನಾಥ್ ಮಾಡ್ಬೇಕಂತ ಅವನ್ ನಿರ್ಧಾರ ಮಾಡಿದ್ರೆ ನಾವು ನಿರ್ದೋಷಿ ಆಗ್ತೀವಿ. ಇರ್ಲಿಕ್ಕಂದ್ರೆ ನೋಡ್ರಿ, ಒಂದೊಂದು ವಾಣಿ ಒಳಗಿನ ಒಂದು ಶಬ್ದದ ಏರಿಳಿತ, ಸ್ವರದ ಏರಿಳಿತದೊಳಗೂ ಸಹಿತ ಮತ್ತೊಬ್ಬರ ಅಂತಃಕರಣಕ್ಕೆ ಆಗುವಂತ ಕೆಲಸ ಆಗಿ ಹೋಗ್ತಾವ ನಮ್ಮಲ್ಲಿ. ಏನ್ರಿ ಅಂದಾಗ ನಾವು ಪೂರ್ಣ ಏನಪ್ಪಾ ಅಂದ್ರೆ ನಮ್ಮಿಂದ ಆಗ್ತಾವ. ತನುವಿನಿಂದ ದೋಷಗಳು ಸಾಕಷ್ಟು ಆಗ್ತಾವ. ಈ ಶರೀರದಿಂದ ನಮ್ಮಲ್ಲಿ ರಗಡ ದೋಷ ಆಗ್ತಾವ. ಆಮೇಲೆ ವಾಣಿಯಿಂದ ಆಗ್ತಾವ, ಮನದಿಂದ ಆಗ್ತಾವ. ಕಾಯ ವಾಚ ಮನೆ ಝಾಲಾ ವಿಷ್ಣುದಾಸ ಅಂದ್ರೇನು, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ, ಈ ಮೂರರಿಂದನೂ ನಾವು ಪವಿತ್ರ ಆಗ್ಬೇಕು. ಈ ಮೂರರ ದೋಷಗಳು ಯಾವಾಗ ನಿವಾರಣೆ ಆಗ್ತಾವಂದ್ರ ನಾಮಸ್ಮರಣೆ ಮಾಡೋದ್ರಿಂದ ನಿವಾರಣೆ ಆಗ್ತಾವ. ನಿವಾರಣೆ ಆಗಿ ಅಲ್ಲೇ ನಿಮ್ ಮಗಳು ಕೂಡುದಿಲ್ಲ, ಮನಿ ಮಗಳು ಕೂಡುದಿಲ್ಲ, ಅವು ದೋಷಗಳು. ಗಿರಿಕಂದರ ಹೋಗಿ ಅಲ್ಲೆಲ್ಲ ಬೆಟ್ಟದಾಗ ಆ ಕಡೆ ಗಿರಿಕಂದರದಾಗ ಹೋಗಿ ಅವ್ ಸೇರ್ಕೊಂಡ್ಬಿಡ್ತ. ತಿರುಗಿ ಹೊಳ್ಳಿ ಬರ್ಲಿಕ್ಕೆ ಸಹಿತ ಆಗ್ಲಾರ್ದಷ್ಟ ದೂರ ಸದ್ಗುರುನಾಥ ನಮ್ಮ ದೋಷಗಳನ್ನು ಹೊರಗೆ ಹಾಕ್ತಾನಂತ. ಅದಕ್ಕೆ ಅವ್ರಂದ್ರು ಅತಿ ಆದರೆ. ಅತಿ ಆದರೆ ಅನ್ನುವಂತ ಶಬ್ದ ಇಲ್ಲಿ ಬಳಸ್ಯಾರ ಇಲ್ಲಿ ಸಮರ್ಥರು. ಅತಿ ಆದರೆ ಅಂದ್ರೆ ಏನು, ನಾಮದ ಹುಚ್ಚು ಹಿಡಿಬೇಕಂತ ನೋಡಿ. ನಮಗ್ ಹೆಂಗ ಆಗ್ಬೇಕಂದ್ರ ನಾಮಸ್ಮರಣೆ ಹುಚ್ಚು ಹಿಡಿಬೇಕು. ನಮಗ ರಗಡ್ ಹುಚ್ಚುಗಳವ ಈಗ. ಏನ್ರಿ, ಹೆಂಡತಿ ಸಂಬಂಧ ಹುಚ್ಚದ, ರೊಕ್ಕದ ಸಂಬಂಧ ಹುಚ್ಚದ, ಆಸ್ತಿ ಸಂಬಂಧ ಹುಚ್ಚದ, ಆಮೇಲೆ ಅಂತಸ್ತಿನ ಸಂಬಂಧ ಹುಚ್ಚದ, ಅಧಿಕಾರ ಸಂಬಂಧ ಹುಚ್ಚದ, ಪ್ರತಿಷ್ಠಾ ಸಂಬಂಧ ಹುಚ್ಚದ, ನಾನೇ ದೊಡ್ಡವನು ಹುಚ್ಚದ, ನನ್ನಿಂದನೇ ಎಲ್ಲ ನಡೀತನು ಅಂತ ಹುಚ್ಚದ. 1-2 ನಾವೆಲ್ಲ ಕರೆ ಅಂದ್ರ ಭಯಂಕರ ಹುಚ್ಚುಗೊಳ್ಳಮ್ಮಂತಲೇವ. ಈ ಹುಚ್ಚಿನಿಂದ ಏನು ಕೆಲಸ ಆಗುದಿಲ್ಲ ಅಂತಾರ. ಎಲ್ಲರೂ ಹುಚ್ಚಿಡಿಬೇಕು, ನಾಮಸ್ಮರಣೆ ಮಾಡು ಹುಚ್ಚಿಡಿಬೇಕು ನಮಗ. ಒಂದ್ ಕ್ಷಣ ನಾಮದಿಂದ ಅಂತರ ಆದೇವಂದ್ರ ಒಳಗ್ ಕಸಿವಿಸಿ ಆಗ್ಬೇಕು ನಮಗ. ಹೋತಲಪ ಒಂದು ಶ್ವಾಸ ಅಂತೇಳಿ ತಳಮಳ ಆಗಿ ನಾಮಕ್ಕಾಗಿಯೇ ನಾವು ಬದುಕು. ಒಂದೊಂದು ಶ್ವಾಸನು ಸಹಿತ ನಾಮದ ಹೊರತಾಗಿ ಒಂದೊಂದು ಶ್ವಾಸ ಆಡಬಾರ್ದಂತಾರ. ಹೆಂಗ ತಿಳ್ಕೊಬೇಕಂದ್ರ, ಒಂದು ಶ್ವಾಸ ಪುಕ್ಕಟ್ ಹೋತದ, ನಾ ಸತ್ತಂಗಿ, ನಾನು ಹೋದಂಗೆ ಅಂತ ತಿಳ್ಕೊಂಡ್ ಬಿಡ್ರಿ ಅಂತಿರ್ಬೇಕು. ಇಷ್ಟು ತಯಾರಿ ಆಗ್ಬೇಕಂತಾರ. ಹೇಳ್ಲಿಕ್ ಸರಳದ, ಆದ್ರ ಅದೇನ ಅಷ್ಟೇನ್ ಸರಳ ಇಲ್ಲ. ಪ್ರಯತ್ನ ಮಾಡಿದ್ರೆ ಬಿರಿನೂ ಇಲ್ಲ ಅಂತ. ಪ್ರಯತ್ನ ಮಾಡಿದ್ರ ಬಿರಿನೂ ಇಲ್ಲ. ಹಠಕ್ಕೆ ಬಿದ್ದೇವ ಅಂದ್ರ ಮತ್ ಯಾಕೆ ಶೂರ್ಯ ಕೆಲಸ ಅಂತಾರಿಲ್ಲ. ಹಠವಾದಿಗಳಿಗೆ ಪರಮಾರ್ಥ ಸಾಧಿಸ್ತದ್ರಿ. ಕಾಂಪ್ರಮೈಸ್ ಮೈಂಡ್ ಇರ್ತಾರಲ್ಲ, ಹೊಂದಾಣಿಕೆ, ಹಂಗೂ ನಡೀತದ ಹಿಂಗೂ ನಡೀತದ ಅನ್ನೋರಿಗೆ ಇದು ಪರಮಾರ್ಥ ಸಾಧ್ಯವಿಲ್ಲ. ಮಾಡ್ಬೇಕಂದ್ರ ಮಾಡಬೇಕು. ಏನು ದೇಹ ಜಾಹು ಅಥವಾ ರಾಹು
ಪಾಂಡುರಂಗಿ ದೃಢ ಭಾವು ಅಂತ ಇಷ್ಟು ತಯಾರಿ ಆಗ್ಬೇಕು. ಪುಣಾದಾಗ ಒಮ್ಮೆ ಬಂಡಜಿಗೇರ್ ಮನಿಯೊಳಗ ಕೀರ್ತನ ನಡೆದಿತ್ತಂತ. ಏನ್ರಿ ಕೀರ್ತನ ನಡೆದಾಗ ಶಿವಾಜಿ ಮಹಾರಾಜರು ಪುಣಾಕದಾಗ ಬಂದಿದ್ರು. ಅವ್ರ ಹಿಂದ್ ರಗಡ ಸಾಕಷ್ಟು ಸೈನಿಕರು ಇರ್ತಿದ್ರು. ಅವ್ರು ಬಾಡಿ ಗಾರ್ಡ್ಸ್ ಎಲ್ಲ ಸೈನಿಕರು. ಆದ್ರ ಅವ್ರದೊಂದ್ ಏನಿತ್ತು ಅಂದ್ರೆ ಯುದ್ಧಕ್ಕೆ ಹೊಂಟಿದ್ರು ಸಹಿತ ತುಕಾರಾಮ್ ಮಹಾರಾಜರದ್ದು ಎಲ್ಲರ ಕೀರ್ತನ ನಡೆದಿತ್ತಂದ್ರೆ ಹೋಗಿ ಕೂತೆ ಬಿಡವ್ರಂತ. ಅಂತ ಒಂದು ತುಕಾರಾಮ್ ಮಹಾರಾಜರ ಕೀರ್ತನ ಶ್ರವಣ ಮಾಡುವಂತ ಒಂದು ಭಕ್ತಿ ಅವ್ರದ್ದು. ಅಲ್ಲಿ ಬಣಜಿಯರ ಮನೆಯೊಳಗೆ ಕೀರ್ತನ ನಡೆದಿತ್ತಂತ್ರಿ, ಎಲ್ಲೇ ಪುಣಾದೊಳಗೆ. ಅದು ಗೊತ್ತಾದ ಕೂಡಲೇ ಸೀದಾ ಅವ್ರು ಏನ್ ಮಾಡ್ಬಿಟ್ರು, ಹೋಗಿ ಅಲ್ಲಿ ಕೀರ್ತನದೊಳಗೆ ಇವ್ರ ತುಕಾರಾಮ್ ಮಹಾರಾಜರ ಕೀರ್ತನ ನಡೆದಿದ್ ಜೋರ್ದಾರ್ ವಿಠಲ 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 ಏನ ನಾಮಸ್ಮರಣೆ ಇದು ಹಿಡಿದು ಬಿಟ್ಟಿದ್ ಜಂಕಾರ. ಹೋಗಿ ನಮಸ್ಕಾರ ಮಾಡಿ ಕೂತ್ರು. ಅವ್ರನ್ನ ಹಿಡಿಬೇಕಂತ 2,000 ಚಾಕಣದಿಂದ 2,000 ಸೈನಿಕರು ಶಿವಾಜಿ ಮಹಾರಾಜರು ಹಿಡಿಬೇಕಂತ ಬೆನ್ನ ಹತ್ತಿದ್ರಂತ್ರಿ. ಬೆನ್ನ ಹತ್ತಿದಾಗ ಅವ್ರೆಲ್ಲರೂ ಬಂದ್ರು, ಇಲ್ಲೇ ಇದ್ದಾನೆ ಶಿವಾಜಿ ಅಂತೇಳಿ ಒಟ್ಟ ಮನಿ ಸುತ್ತಲೇ ಹೊರದ್ ನಿಂತು ಬಿಟ್ರಂತವ್ರು. ಇದನ್ನ ಗೂಢಚಾರರು ಬಂದು ಇವ್ರ ಸೈನಿಕರು ಬಂದು ಕಿವ್ಯಾಗ ಹೇಳಿದ್ರಂತ, ಮಹಾರಾಜ್ 2,000 ಮಂದಿ ಸೈನಿಕರು ನಿಮ್ಮನ್ನ ಹಿಡಿಬೇಕಂತ ಹೊರಗೆಲ್ಲ ನಿಂತಾರ ಅಂತ. ಕಿವ್ಯಾಗ ಹೇಳಿದ್ರೆ ಸ್ವಲ್ಪರ ವಿಚಲಿತ ಆಗ್ಬೇಕ್ರಿ ಶಿವಾಜಿ ಮಹಾರಾಜರು. ಒಟ್ಟ ಅದೇ ಒಂದು ಇದರಿಂದ ನಿಷ್ಠಾದಿಂದ ಕೇಳಿ ಕತ್ತಿದ್ರು. ಇದು ತುಕಾರಾಮ್ ಮಹಾರಾಜರಿಗೆ ಗೊತ್ತಾತ್ ನೋಡ್ರಿ ಹಿಂಗ್ ಬಂದ ಅಂತೇಳಿ. ಅವ್ರಂದ್ರು ಪಟ್ನ ಎಬ್ಬಂಗ್ ಶುರು ಮಾಡಿದ್ರಂತ. ಪ್ರಾಣ ಜಾವು ಅಥವಾ ರಾಹೋ ಪಾಂಡುರಂಗಿ ದೃಢಭಾವು. ಈ ಪ್ರಾಣ ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ, ಪಾಂಡುರಂಗನ ಮೇಲೆ ಏನ್ ನಿಷ್ಠ ಇಟ್ಟಿಲ್ಲ, ಆ ಭಾವದಿಂದ ಅಂತರಿಸ್ಬೇಡ ಅಂತೇಳಿ ಅನ್ನುವಂತ ಅಭಂಗ ಆರ್ತಿತ್ತದು. ಅದನ್ನ ಕೀರ್ತನ ಮುಂದುವರ್ಸಿದ್ರು. ಅವ್ರು ಒಳಗ್ ಹೋಗ್ಕ ನೋಡ್ತಾರ, ಎಲ್ಲಿ ತನ್ನ ಶಿವಾಜಿ ಕಹಾಯ್ ಅಂತೇಳಿ ನೋಡ್ಲಿಕ್ಕತ್ರ ಎಲ್ಲಿ ನೋಡಿದಲ್ಲಿ ಶಿವಾಜಿನೇ ಕಾಣಾರಂತ. ಅವ್ರ ಸೈನಿಕರು ಶಿವಾಜಿ ರೂಪನಾಗ ಕಾಣಿಸ್ಲಿಕ್ಕತ್ರಂತ. ಹೀಗಾಗಿ ಅವ್ರಿಗೆ ಶಿವಾಜಿ ಯಾರು ಅನ್ನೋದೇ ಗೊತ್ತಾಗ್ಲಿಲ್ಲ. ಕಡೀಕ ಹೈರಾಣ ಆಗ್ಬಿಟ್ರು. ಒಬ್ರಿಗೊಬ್ರು ತಾವೇ ಬಡದಾಡ್ಕೊತ ಹಿಡಿಯೋದು ಬಿಡುದು ಮಾಡ್ಕೊತ ಕೂತ್ರಂತ. ಕಡೀಕೊಮ್ಮೆ ಕುದುರೆ ಮೇಲೆ ಶಿವಾಜಿ ಮಹಾರಾಜ ದಡ್ದ ಓಡಿ ಹೋಗ್ಬಿಟ್ಟಂತ ಆ ಮನೆಯಿಂದ ಕುದುರೆ ಮೇಲೆ. ಗಯ ಅಂತ ಪಕಡೋ ಅಂತೇಳಿ ಇವ್ರೆಲ್ಲಾ ಬೆನ್ನ ಹತ್ತಿದ್ರು. ಪಾಂಡುರಂಗ ಶಿವಾಜಿ ರೂಪ ತಕೊಂಡ ಕುದುರೆ ಮೇಲೆ ಬೆನ್ನ ಹತ್ತಿ ಬಿಟ್ಟಂತ. ಶಿವಾಜಿ ಮಹಾರಾಜರಿದ್ದ ಕೀರ್ತನ ಕೇಳ್ಕೊತ ಹಂಗೆ ಕೂತ್ ಬಿಟ್ಟಾರ ಇವ್ರಿಗೇನು ಗೊತ್ತಿಲ್ಲ. ಆ ಶಿವಾಜಿ ಮಹಾರಾಜರು ಬೆನ್ನ ಹತ್ತಿ ಅಡವ್ಯಾಗ ಹೋಗಿ ಕಂಟ್ಯಾಗ ಹೋಗಿ ಇವೆಲ್ಲಾ ಸೈನಿಕರ ಮುಳ್ಳ ಕಂಟಿ ತುಳ್ಕೊಂಡು ಅಲ್ಲೇ ಒದ್ದಾಡಕ್ ಹೊತ್ನಾಗ ಗಪ್ಪ ಆಗಿಬಿಡ್ತಂತ ಕುದುರೆ. ಅಂದ್ರ ಅತಿ ಆದರೆ ಅದಕ್ಕೊಂದು ಹುಚ್ಚ ಹಿಡಿಬೇಕು. ಹಂಗ ನಮಗ್ ಹುಚ್ಚ ಹಿಡಿಬೇಕು. ಹುಚ್ಚ ಹಿಡಿತಂದ್ರ ಈಗ ನಮ್ಮ ಮಹಾರಾಜರು, ನಮ್ಮ ರಾಮಣ್ಣ ಮುತ್ಯ ಅಂತ ಅತ್ತಲೆಟ್ಟೊಳಗೆ ನಮ್ಮ ಮಹಾರಾಜ ಒಂದು ಅತ್ಯಂತ ಅಂತರಂಗದ ಶಿಷ್ಯ ಇದ್ದ, ನಿಷ್ಠುರವಾದಿ ಇದ್ದ, ನಿಸ್ಸಂಗನೂ ಇದ್ದ. ಅವಾಗ ಯಪ್ಪ ದಾಸಬೋಧ ಕೊಡ್ರಿ ಅಂತ ಕೇಳಿದಂತ. ನೋಡು ರಾಮ, ದಾಸಬೋಧ ಕೊಟ್ರ ಅದನ್ನ ಮನಿಯೊಳಗ ಹೆಣ ಬಿದ್ರು ಸಹಿತ ಅದನ್ನ ಓದುದು ಬಿಡಬಾರ್ದು, ಸಪ್ತಾಹಗಳು ಬಿಡಬಾರ್ದು ನೋಡಂತ ಹೇಳಿದ. ಯಪ್ಪ ನಿನ್ನ ಆಶೀರ್ವಾದ ಇತ್ತಂದ್ರ ಹಂಗೆ ಆಗ್ಲಿಲ್ಲ ಅಂದಂತ. ಒಂದ್ಸರಿ ಸಪ್ತಾಹ ನಡೆದಿತ್ತಲ್ಲ ಅತ್ತಾಲಟ್ಟಿ ಒಳಗ, ಅವ್ರ ತಾಯಿಯವರು ದೇಹ ಬಿಟ್ಬಿಟ್ರು. ಅಂತ ಹೇಳಿದಂತ ಸಪ್ತಾಹ ಮುಗಿತನ ಯಾರು ಅಳುವಂಗಿಲ್ಲ ಅಂತ ಹೇಳಿದಂತ. ಅದನ್ನ ಅಲ್ಲೇ ಗಾಡಿಗೆ ಹಾಕಿ ಬಗಲ ಹಾಕೊಂಡ್ ಬಿಟ್ಟಂತ. ಕೋಲಿ ಹಾಕೊಂಡ್ ಸಪ್ತಾಹ ಮುಗಿದ ಮೇಲೆ ಹೋಗಿ ಇದು ಮಾಡಿದಂತ. ಅಂದ್ರ ಇಷ್ಟು ನಿಷ್ಠುರತನೂ ಬೇಕಾಗ್ತದೆ. ಅದಕ್ಕೆ ಅದೊಂದು ಮನೆ ಹುಚ್ಚ ಹಿಡ್ದವ್ರಿಗೆ ಹಂಗಾಗ್ತದೆ. ಈಗ ಹುಚ್ಚ ಹಿಡ್ದ ನೋಡ್ರಿ, ಹೆಂಡತಿ ಸಂಬಂಧ ಹುಚ್ಚ ಹಿಡ್ದವ್ರು ಏನು ಹುಚ್ಚುಚ್ಚಾರ ಮಾಡ್ತಾರ ಇಲ್ರಿ. ರೊಕ್ಕ ಸಂಬಂಧ ಹುಚ್ಚ ಹಿಡ್ದವ್ರು ಹುಚ್ಚುಚ್ಚಾರೇ ಮಾಡ್ತಾರ. ಹುಚ್ಚುಚ್ಚಾರ ಅಂದ್ರೆ ಏನು, ಹುಚ್ಚ ಹಿಡ್ದವ್ರು ಮಾಡುವಂತದ್ದೇ ಅದು. ಹಂಗ ನಾವು ಹುಚ್ಚುಚ್ಚಾರ ಆಗ್ಬೇಕು. ನಮ್ದು ಜಗತ್ತ ಪಿಶಾಚ ಅಂತರಿಕ್ಷಾಣ ಸದಾ ಬ್ರಹ್ಮಿಜಾಣ ನಿಮಗ್ನತ್ವ. ತುಕಾರಾಮ್ ಮಹಾರಾಜರಂದ್ರು ಜಗತ್ನ್ಯಾಗ ನಾವು ಪಿಶಾಚಿಗತೆ ಕಾಣಿಸ್ಬೇಕು. ನಾವು ಗುರುಭಕ್ತಿ ಮಾಡೋರು ಎಲ್ಲಾರು ಏನ್ ಮಾಡ್ಲಿಕ್ಕತ್ತಾರ, ಇವೇನ್ ಮಾಡ್ಲಿಕ್ಕತ್ತ ನೋ ಮಾರಾಯ ಅಂತ ಜಗತ್ತನ ನಮ್ಮನ್ನ ನೋಡಿ ಅನ್ಬೇಕು ಅವ್ರು. ಆದ್ರ ನಾವು ಮಾಡುವಂತದ ಅವ್ರ ಇನ್ನ ಎಷ್ಟು ಜನ್ಮ ತಗೊಂಡ್ರು ಸಹಿತ ಮಾಡ್ಲಿಕ್ಕೆ ಆಗ್ತೋ ಇಲ್ಲೋ ಗೊತ್ತಿಲ್ಲ. ಗುರುನಾಥ್ ನಮ್ಮ ಮೇಲೆ ಕೃಪಾ ಮಾಡ್ಯಾನ. ಈ ಜನ್ಮದೊಳಗ ಹುಚ್ಚರಗತೆ ಇರೋಣ ಖರೆ, ಭಗವಂತನ ನಾಮಕ್ಕಾಗಿ ಹುಚ್ಚ ಹಿಡ್ದೇವು. ಅತಿ ಆದರದಿಂದ ಸರ್ವ ಈ ನಾಮಘೋಷೆ.
ಎಲ್ಲಾರು ಕೂಡಿಸಿ ನಾವು ನಾಮಸ್ಮರಣೆ ಜಯಘೋಷ ಮಾಡೋಣ. ಅಂದ್ರ ನಮ್ಮ ದೋಷಗಳೆಲ್ಲ ಹೋದವು ಅಂದ್ರ ಯಾವಾಗ ದೋಷ ರಹಿತ ಆಗ್ತೀವು ಆವಾಗ ಆ ಜಾಗದೊಳಗ ಭಗವಂತನ ಒಂದು ಪ್ರಕಟತ ಆಗ್ತಂತಾರ. ಜೈಸಾ ಗಂಗಾವಾವೆ ತೈಸೆ ಜಾಚೆ ಮನ ಭಗವಂತ ಜಾಣ ತ್ಯಾಚಿ ಜವಳಿ. ನಮ್ಮ ಹೃದಯ ಗಂಗೆಯಂತೆ ಯಾವಾಗ ಪವಿತ್ರ ಆಗ್ತದ, ನಿರ್ದೋಷಗಳನ್ನ ಆಗ್ತೇವು, ನಮ್ಮ ಎಲ್ಲಾ ದೋಷಗಳನ್ನ ನಾಮದಿಂದ ಏನ ದಹಶಿ ಹೋಗ್ತಾವಲ್ಲ, ಆವಾಗ ನಮ್ಮಲ್ಲಿ ಹೃದಯದೊಳಗೆ ಪ್ರಗಟೆ ನಾಮರೂಪ, ಹೃದಯದೊಳಗೆ ಸದ್ಗುರುನಾಥನ ಆ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದ ಅಂತ ಹೇಳಿ ಅವ್ರಂದ್ರು. ಹಂಗ ನೀನು ನಾಮಸ್ಮರಣೆ ಮಾಡಿದೆ ಅಂದ್ರ ಹರಿತಿಷ್ಠತು ತೋಷಲ ನಾಮ ಘೋಷೆ. ಶ್ರೀಹರಿ ಏನಂದ ಅಂದ್ರೆ ಯಾರು ನಾಮಸ್ಮರಣೆ ಮಾಡ್ತಿರ್ತಲ್ಲ ಅಲ್ಲಿ ಬಂದ್ ನಿಂತು ಬಿಡ್ತಾನಂತ. ಈಗ ನಾರದರಿಗೆ ಹೇಳ್ಯಾರ ನೋಡ್ರಿ, ನಾಹಂ ವಸಾಮಿ ವೈಕುಂಠೆ ನಾಹಂ ಯೋಗಿ ನಾಮ ಹೃದಯ ಅಂತ ಬರ್ತಲ್ಲ ಶ್ಲೋಕ, ನಮ್ಗೆಲ್ಲರಿಗೂ ಗೊತ್ತದದು. ನಾ ಅಲ್ಲೂ ಇಲ್ಲ ದ್ವಾರಕಾದಾಗಿಲ್ಲ, ಕ್ಷೀರ್ ಸಾಗರದಾಗಿಲ್ಲ, ಎಲ್ಲೂ ಇಲ್ಲೋ ನಾರದ. ನನ್ನ ಭಕ್ತರು ನನ್ನ ನಾಮಸ್ಮರಣೆ ಯಾರು ಕುಣಿದು ಮಾಡ್ತಾರ, ತಮ್ಮನ್ನ ತಾವು ಮರ್ತ ಮಾಡ್ತಾರ, ಅಲ್ಲಿ ಮಾತ್ರ ನಾ ಇದ್ದನಿ ಅಂತೇಳಿ ಭಗವಂತನೇ ಹೇಳುವತ್ನ್ಯಾಗ. ಹಂಗ ನಾವು ಹರಿತಿಷ್ಠತು ತೋಷ, ನಮ್ಮ ಒಳಗ ಬಂದ ನಾವ್ ಎಲ್ಲಿ ನಾಮಸ್ಮರಣೆ ಮಾಡುವತ್ನ್ಯಾಗ ನಮ್ಮಂತಲೇ ಬಂದ್ ಭಗವಂತ ನಿಂತು ಬಿಡ್ಬೇಕು. ನಮ್ಮಂತಲೇ ಅದ್ರ ಅನುಭವ ನಮಗ ಆಗಬೇಕು ಅಂತ. ಅದಾದ್ರೆ ವಿಶೇಷ ಹರ ಮಾನಸಿ. ಇದಕ್ಕೊಂದು ಉದಾಹರಣೆ ಅವ್ರು ಏನ್ ಕೊಟ್ರ ಅಂದ್ರೆ ಸಮರ್ಥರು, ಶಿವ ಶಂಕರ ವಾರಣಾಸಿ ಒಳಗ ರಾಮನಾಮದ ಹುಚ್ಚ ಹಿಡ್ದವ್ರ ಯಾರು ಅಂದ್ರಪ್ಪ ಅಂದ್ರ ಅತಿ ಶ್ರೇಷ್ಠ ಉದಾಹರಣೆ ಅಂದ್ರ ಶಂಕರ ಶಿವ. ಏನ್ರಿ ಅವಾಗ ನಾಮದ ಹುಚ್ಚ ಹೆಂಗ್ ಹಿಡ್ದದಂದ್ರ ಅಲ್ಲಿ ಕಾಶಿಯೊಳಗ್ ಬಂದ್ ದೇಹ ಬಿಟ್ರು ಸಹಿತ ಅವ್ರ ಕಿವ್ಯಾಗ ನಾಮಸ್ಮರಣೆ ರಾಮನಾಮವನ್ನು ಇದು ಮಾಡಿ ಅವ್ನ ಉದ್ಧಾರ ಮಾಡುದು. ಆ ರಾಮನಾಮ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ. ಪ್ರಪಂಚ ಕಡೆ ಲಕ್ಷ್ಯ ಇದ್ದಿದಿಲ್ಲ ಶಂಕರ್ ಅಂದ್ರ ನಾವಲ್ಲ, ಅವ ಶಿವಾರಿ. ಅವ ಒಟ್ಟ ಪ್ರಪಂಚ ಕಡೆ ಲಕ್ಷ್ಯ ಇದ್ದಿದ್ದಿಲ್ಲ. ಏನ ಅವ ಒಟ್ಟ ನಾಮಸ್ಮರಣೆ ಗುಂಗ. ಒಂದನೇದ್ದು ಶಿವ, ಎರಡನೇದ್ದು ಮಾರುತಿರಾಯ. ಏನ್ರಿ ಇವ್ರೆಲ್ಲರೂ ಮೂರನೇದ್ದು ಈಗೇನು ಯಾರು ಸದ್ಗುರುವರ್ಯರು ಆಗಿ ಹೋಗ್ಯಾರಲ್ಲ, ತುಕಾರಾಮ ಸಂತರು, ಸದ್ಗುರುಗಳು, ದಾಸರು, ಇವರೆಲ್ಲರೂ ಆ ನಾಮಕ್ಕಾಗಿ ಹುಚ್ಚಿಡ್ಕೊಂಡವ್ರು ಇದ್ರು ಅಂತ ಹೇಳಿ ಭೂಮಿ ತನ್ನ ಸಮತೋಲನ ಕಾಯ್ಕೊಳಿಕತ್ತದ. ಜಗತ್ತಿನ ಜೀವಗಳು ಉದ್ಧಾರ ಆಗ್ಲಿಕ್ಕೆ ಅವ್ರ ಕಾರಣ ಆಗ್ಯಾರ. ಅಂತ ಸದ್ಗುರುಗಳು ನಮಗ ನಿಮಗ ಸಿಕ್ಕಾರ. ಸ್ವತಃ ಶಂಕರಿಗೆ ಹುಚ್ಚಿಡ್ದ ರಾಮನಾಮದ ಅಂತಂದಾಗ ನಾವ್ಯಾಕೆ ಕೆಡಿಸ್ಕೋಬಾರ್ದು. ನಾವು ನೀವುಗಳೆಲ್ಲ ಗುರುನಾಥ ಕೊಟ್ಟಂತ ಆ ಒಂದು ಉಪದಿಷ್ಟ ನಾಮದಲ್ಲ, ಆ ನಾಮ ಮಂತ್ರವನ್ನ ಜಪ ಮಾಡಿ 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 ಅದ್ರ ಹುಚ್ಚು ನಮಗ ಹಿಡಿಯೋ ಹಂಗ ನಾವು ಜಪ ಮಾಡಿದೀವಿ ಅಂದ್ರ, ನಾಮಸ್ಮರಣೆ ಮಾಡಿದೀವಿ ಅಂದ್ರ ಸಮರ್ಥರಿಗೆ ಸಂತೋಷ ಆಗ್ತದ. ಅವ್ರು ಯಾವ ಇಚ್ಛೆ ಇಟ್ಕೊಂಡು ಇವ್ ಎರಡು ಶ್ಲೋಕಗಳನ್ನು ಬರ್ದಾರಲ್ಲ, ಅದು ಅವ್ರ ಇಚ್ಛಾಕ್ ಪೂರ್ತಿನೂ ಆಗ್ತದೆ, ನಮ್ಮ ಜೀವನ ಸಾರ್ಥಕನೇ ಆಗ್ತದೆ. ಅಂತ ಒಂದು ಧನ್ಯ ತಮ್ಮ ಜೀವನ ನಮಗ ನಿಮಗ ಪ್ರಾಪ್ತ ಆಗಲಿ ಅಂತ ಒಂದು ಕೃಪಾ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸಮರ್ಥ ರಾಮದಾಸ್ ಮಹಾರಾಜರು, ಆಮೇಲೆ ನಮ್ಮ ಇವರು ಯಾರಪ್ಪ ಅಂದ್ರ ಸದ್ಗುರುಗಳಾದಂತ ಚಂದ್ರಕುಮಾರ್ ಗುರುಗಳು, ಇವರೆಲ್ಲರದು ಕೃಪಾ ನಮಗ ನಿಮಗ ಆಗ್ಲಿ ಅಂತ ಹೇಳ್ಕೋತ ಇವತ್ತಿನ ಈ ಒಂದು ವಾಣಿಗೆ ನಾನು ವಿರಾಮ. ಆಕಲ್ಪಾಯಿ ವಿಶ್ವಾವೇತ ಆಕುಳ माझ्या सकळा हरीच्या दासा कल्पनेची आधार हो कोण काळी ही संत मंडळी सुखेसो अहंकाराच्या वारा न लागो रासा माझा विष्णुदासा भाविकासी नामा म्हणेतया असा विकल्याण जामक निदान पांडुरंग पुंडरी कवरदार विठ्ठल पार्वती पदेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदाय औदुंबर सदावास चिदंबर नमोस्तुते. जय जय रघुवीर समर्थ. जय श्रीराम. ಶ್ರೀರಾಮ ಸಮರ್ಥ. ಮತ್ತೊಮ್ಮೆ ಗುರುವಾರದ ದಿನ ಅಂದ್ರೆ ನಿಜವಾಗ್ಲು ಗುರುವಾರ ಅನ್ನೋದೇ ಅದು ಗುರುವಿನ ವಾರ. ಅಂಥ ದಿವಸದೊಳಗೆ ನಮಗೆ ಇಂಥ ಒಂದೊಂದು ಉಪದೇಶಗಳು ಸಿಗ್ತಾವ. ಇವತ್ತು ಎಷ್ಟು ಪೂರ್ಣತ್ವವಾಗಿ ಅವ್ರು ಹೇಳಿದ್ರು. ಆದ್ರೆ ಅದಕ್ಕೋಸ್ಕರ ಅವ್ರದ್ದು ಹೇಳಿದ್ಮೇಲೆ ಅಲ್ಲಿ ಏನೂ ಇಲ್ಲ. ಆದ್ರೆ ಇವತ್ತಿಂದು ಏನು 2 ಶ್ಲೋಕಗಳಿದೆ, 91, 92, ಇದನ್ನ ನಾವು ಶ್ರೀಧರ ಸ್ವಾಮಿಗಳ ಚರಿತ್ರೆ ಓದ್ತಾ ಇದ್ದೀವಿ. ಶ್ರೀಧರ ಸ್ವಾಮಿಗಳು ಬಂದಿದ್ದು 19ನೇ ಶತಮಾನ.
ಸಮರ್ಥರು ರಾಮದಾಸರಿದ್ದು 16ನೇ ಶತಮಾನ. ಶ್ರೀಧರರಿಗೆ SLC ಆದ್ಮೇಲೆ ಅವ್ರಿಗೆ ತಪಸ್ ಮಾಡ್ಬೇಕು ಅಂತ ಹುಚ್ಚಿಡಿತಂತೆ ಶ್ರೀಧರ ಸ್ವಾಮಿಗಳಿಗೆ. ಇನ್ನು ಪೂನಾದಲ್ಲಿದ್ದಾಗ ನನಗೆ ಯಾರು ಉಪದೇಶ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿದ್ದಂತ ಫನಿಟ್ಕರ್ ಅನ್ನೋರು ಅವ್ರ ಜೊತೆಗಿದ್ರು. ಅವ್ರು ಹೇಳಿದ್ರು, ಅಪ್ಪ ನಿನಗೆ ಉಪದೇಶ ಮಾಡ್ಲಿಕ್ಕೆ ಗುರುಗಳು ಯಾಕೆ ಬೇಕು, ನಾನೊಂದು ನಿನಗೆ ನಿಯಮ ತಿಳಿಸ್ತೀನಿ, ಅದನ್ನ ನೀನು ಮಾಡ್ಕೊ ಅಂತ ಹೇಳಿದ್ರು. ಹಾಗಾಗಿ ವಿಜಯದಶಮಿ ದಿವಸ ಅವರು ಬೆಳಗ್ಗೆನೆ ಹೋಗಿ ಸ್ನಾನ ಸಂಧ್ಯಾ ಎಲ್ಲ ಮುಗಿಸ್ಕೊಂಡು ಸಮರ್ಥರ ಫೋಟೋ ಇಟ್ಕೊಂಡು ಗಂಧದಿಂದ ತ್ರಯೋದಶಾಕ್ಷರಿ ಮಂತ್ರವನ್ನು ಬರೆದು 3 ಸಲಿ ಸಮರ್ಥರ ಮುಂದೆ ಇಟ್ಟು ಘೋಷಣೆ ಮಾಡಿದ್ರು. ಅದೇ ಅವರಿಗೆ ಉಪದೇಶ ಆಯ್ತು. ಅಲ್ಲಿಂದ ಅವರು ಸಜ್ಜನಗಡಕ್ಕೆ ಬಂದ್ರು. ಪೂನಾದಿಂದ ಸಜ್ಜನಗಡಕ್ಕೆ ಬಂದು ತಮ್ಮದೇ ಆದ ನಿಯಮಗಳನ್ನ ಹಾಕೊಂಡು ಕೇವಲ 2 ವರ್ಷಗಳಲ್ಲಿ 3 ಸಲಿ ಸಮರ್ಥರಿಂದ ಅವರಿಗೆ ಆದೇಶ ಆಯ್ತು, ದರ್ಶನ ಆಯ್ತು. ಸಮರ್ಥರು ಅವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. 3ನೇ ಸಲಿ ಬಂದಾಗ ಹೇಳಿದ್ರು, ನೀನು ದಕ್ಷಿಣಕ್ಕೆ ಹೋಗಪ್ಪ, ಅಷ್ಟೇ ಹೇಳಿದ್ದು. ಅಂದ್ರೆ ಈ 2 ಇವತ್ತಿನ ಶ್ಲೋಕಗಳು ಹೇಗಿದೆಯಪ್ಪ ಅಂದ್ರೆ, ನಮ್ದು ನಿಜವಾದ ಆ ಹುಚ್ಚುತನ ಇದ್ರೆ ಖಂಡಿತ ಅದೇ ರೀತಿ, ಅದೇ ಹಠ ಏನಿವತ್ತು ಹೇಳಿದ್ರು, ಹಠ ಅನ್ನೋದು ಇರಬೇಕು. ಹಠ ಇಲ್ದಲೇ ಇದ್ರೆ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಮ್ಗೆ ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲಿ ಎಷ್ಟು ಚೆನ್ನಾಗಿ ತಿಳಿಸಿದ್ರು ಅಂದ್ರೆ ನೋಡಿ, ಅದು ಸಮರ್ಥರದೆ, ಅವ್ರ ಗುರುಗಳು ಸಮರ್ಥರೆ, ಮತ್ತೆ ಶ್ರೀಧರ ಸ್ವಾಮಿಗಳ ಗುರುಗಳು ಸಮರ್ಥರೆ. ಅವರೇನು ನಮ್ಗೆ ಡೈರೆಕ್ಟ್ ಆಗಿ ಉಪದೇಶ ಮಾಡ್ಲಿಲ್ಲ. ಹಾಗಾಗಿ ನಾವು ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ, ಆ ಗುರುವನ್ನ ನಾವು ಯಾವ ರೀತಿ ನಾವು ಅದನ್ನ ಒಪ್ಕೊಂತೀವಿ, ಆಗ ಸದಾ ಅವನು ನಮ್ಮ ಹಿಂದಿದ್ದು ಅದನ್ನ ನಮ್ಗೆ ತೋರಿಸ್ಕೊಡ್ತಾನೆ ಅನ್ನೋದನ್ನ 2 ಶ್ಲೋಕಗಳಲ್ಲಿ ಹೇಳಿದ್ರು. ಹಾಗಾಗಿ ಮತ್ತೆ ನಾಮಸ್ಮರಣೆ ಇಲ್ದಲೆ ಬೇರೆ ಏನೂ ಇಲ್ಲ. ಅದಕ್ಕೆ ನಮ್ಮ ಬ್ರಹ್ಮಚೈತನ್ಯ ಮಹಾರಾಜರು ಏನ್ ಮಾಡಿದ್ರು, ಅವರು ನಾಮಸ್ಮರಣೆ ಅಂಗಡಿನೇ ತೆಕ್ಕೊಂಡು ಕೂತ್ಬಿಟ್ಟಿದ್ರು. ಅದಕ್ಕೆ ಅವ್ರು ಹೇಳ್ತಿದ್ರು, ನನ್ನ ಹತ್ರ ಬಂದ್ರೆ ಒಗ್ಗರಣೆಗೆ ಹಾಕಕ್ಕೆ ಹಿಂಗಿಲ್ಲ, ಎಣ್ಣೆ ಇಲ್ಲ, ಮೆಂತೆ ಇಲ್ಲ, ಕಡಲೆಬೇಳೆ ಇಲ್ಲ, ಇವನ್ ಕೇಳ್ಬೇಡ್ರಿ, ನನ್ನ ಹತ್ರ ನಾಮಸ್ಮರಣೆ ಕೇಳಿ, ನಾನು ತುಂಬಿ ಕೊಡ್ತೀನಿ. ನಾಮಸ್ಮರಣೆ ಒಂದೇ ನಮ್ಮ ಉದ್ಧಾರಕ್ಕೆ ಅಂತ ಹೇಳಿದ್ರು. ಹಾಗಾಗಿ ನೀವೆಲ್ಲ ಎಷ್ಟು ಆ ಸಮರ್ಥರಿಗಾಗ್ಲಿ ಮತ್ತೆ ಯಾವುದೇ ಗುರುಗಳೆಲ್ಲರೂ ತತ್ವದಿಂದ ಹೇಳ್ಕೊಟ್ಟಿರೋದು ಒಂದೇ ನಾಮಸ್ಮರಣೆ ಅದನ್ನ ಮತ್ತೆ ಇವತ್ತು ಶಂಕರರಾವ್ ಗುರುಗಳು ನಮಗೆಲ್ಲ ಮತ್ತೊಮ್ಮೆ ಅದನ್ನ ಒತ್ತಿ ಹೇಳಿದ್ದಾರೆ. ನಾಮಸ್ಮರಣೆ ಇಲ್ದಲೇ ಇದ್ರೆ ಬೇರೆ ಏನೂ ಇಲ್ಲ, ಅದಕ್ಕೇನೂ ಖರ್ಚಾಗೋದಿಲ್ಲ, ಯೋಚನೆ ಮಾಡಬೇಡಿ. ಪುಕ್ಕಟೆ ಇರೋದಕ್ಕೆ ಯಾಕೆ ನಾವು ಯೋಚನೆ ಮಾಡ್ಬೇಕು? ಖರ್ಚಾಗೋದಿದ್ರೆ ಅದನ್ನ ಯೋಚನೆ ಮಾಡ್ಬೇಕು. ಖರ್ಚಿಲ್ದಲೇ ಪುಕ್ಕಟೆ ಆಗಿ ಸಿಗ್ತಾ ಇದೆ. ಹಾಗಾಗಿ ಅದಕ್ಕೆ ನಾವು ಬೆಲೆಯನ್ನು ಕೊಟ್ಟು, ನಮ್ಮ ಇದರೊಳಗೆಲ್ಲ ಹೇಳ್ತಾರಲ್ಲ, ತನು ಮನ ಧನ, ಈ ತನು ಮನ ಧನ ಇಲ್ಲಿ ಮನಸ್ಸೊಂದನ್ನ ಆ ನಾಮಸ್ಮರಣೆಯಲ್ಲಿ ಹಾಕಿ ಸದಾ ಆ ಭಗವಂತನ ನಾಮಸ್ಮರಣೆಯಲ್ಲಿ ಇದ್ಕೊಂಡು ನೀವು ಎಲ್ಲ ಸಹ ಈ ಏನು ಎಲ್ಲರ ಸಂತರ ಸಾಧುಗಳ ಕತೆ ಕೇಳ್ತಾ ಇದ್ದೀವಿ, ಅವರ ರೀತಿ ನಾವು ಈ ಭವವನ್ನ ದಾಟಬೇಕು. ಅದಕ್ಕೆ ಆ ಭಗವಂತ ಹಿಂದೆ ನಿಂತಿರ್ತಾನೆ, ಗುರು ನಮ್ಮನ್ನ ಕಾಯ್ತಾ ಇರ್ತಾನೆ. ಗುರಿ ಮಾತ್ರ ನಮ್ದು ಮುಂದಿರ್ಬೇಕು, ಅದು ನಾಮಸ್ಮರಣೆ ಮಾಡ್ಕೊಳ್ತಾ ನೀವು ಎಲ್ಲ ಈ ಭವಸಾಗರವನ್ನ ದಾಟೋಣ ಅಂತ ಹೇಳ್ತಾ, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.